ನಮ್ಮ ಇವತ್ತಿನ ಚರ್ಚೆಯ ವಿಷಯ ಕುರ್ಆನ್ನ ಶಿಕ್ಷಣದಲ್ಲಿ ಸುಭದ್ರ ಕುಟುಂಬ ಮತ್ತು ಸದೃಢ ಸಮಾಜ ಎಂಬುದಾಗಿದೆ. ಸಹೋದರ ಸಹೋದರಿಯರೇ, ಮನುಷ್ಯ ಸಮಾಜ ಜೀವಿ. ಬೇರೆಯವರನ್ನು ಆಶ್ರಯಿಸಿ ಬೇರೆಯವರನ್ನು ಅವಲಂಬಿಸಿ ಮಾತ್ರ ಮನುಷ್ಯ ಬದುಕಬಲ್ಲ ಎಂದು ಮಾತ್ರ ಅಲ್ಲ, ಈ ಭೂಮಿಯ ಮೇಲೆ ಇತರರ ಮೇಲೆ ಹೆಚ್ಚು ಅವಲಂಬಿತನಾಗಿರುವ ಒಂದೇ ಒಂದು ಜೀವಿ ಮನುಷ್ಯ. ಮನುಷ್ಯನಷ್ಟು ಬೇರೆಯವರನ್ನು ಆಶ್ರಯಿಸುವ, ಬೇರೆಯವರನ್ನು ಅವಲಂಬಿಸುವ ಬೇರೆ ಯಾವ ಜೀವಿಗಳೂ ಜಗತ್ತಿನಲ್ಲಿಲ್ಲ. ಒಂದು ಮನುಷ್ಯನ ಮಗು ಹುಟ್ಟಿದರೆ ಅದು ಎದ್ದು ನಡೆದಾಡಬೇಕಾದರೆ, ಅದು ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಬೇಕಾದರೆ ಎಷ್ಟೋ ವರ್ಷಗಳು ಬೇಕು. ಆದರೆ ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳು, ಕೆಲವು ಪ್ರಾಣಿಗಳು ಅದರ ಹುಟ್ಟಿದ ಕೂಡಲೇ ಅದು ಕೆಲವು ನಿಮಿಷಗಳಲ್ಲೇ ಎದ್ದು ಓಡಾಡುತ್ತದೆ. ಇನ್ನು ಕೆಲವು ಪ್ರಾಣಿಗಳು ಕೆಲವು ಗಂಟೆಗಳಲ್ಲಿ ಎದ್ದು ಓಡಾಡುತ್ತದೆ. ಹೆಚ್ಚೆಂದರೆ ಕೆಲವು ಪ್ರಾಣಿಗಳು ಕೆಲವು ದಿನಗಳಲ್ಲಿ ಅವು ಎದ್ದು ಓಡಾಡುತ್ತವೆ, ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ತವೆ. ಆದರೆ ಮನುಷ್ಯ ಹಾಗಲ್ಲ. ಮನುಷ್ಯ ಹುಟ್ಟಿ ಅವನು ನಡೆದಾಡಬೇಕಾದರೆ, ಅವನು ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಬೇಕಾದರೆ ಎಷ್ಟೋ ವರ್ಷಗಳ ಕಾಲಾವಧಿ ಅಗತ್ಯ ಇದೆ. ಇದು ನಿಮ್ಮ ಆರಂಭ ಆದರೆ ನಿಮ್ಮ ಅಂತ್ಯ ವೈಲಾ ಅರ್ಜಲಿಲ್ ಉಮುರ್ ಅಂತ ಕುರ್ಆನ್ ಹೇಳಿದೆ. ನಿಮ್ಮ ವೃದ್ಧಾಪ್ಯದ ದಿನಗಳು, ನಿಮ್ಮ ಬದುಕಿನ ಕೊನೆ ಕೂಡ ಹಾಗೆ. ನೀವು ರೋಗಿಗಳಾದರೆ, ನೀವು ವೃದ್ಧಾಪ್ಯದ ಆ ಸ್ಥಿತಿಗೆ ಬಂದಾಗ ಆಗಲೂ ನೀವು ಬೇರೆಯವರನ್ನು ಅವಲಂಬಿಸಿಯೇ ಬದುಕುವುದು, ಆಗಲೂ ನೀವು ಬೇರೆಯವರನ್ನು ಆಶ್ರಯಿಸಿಯೇ ಬದುಕಲಿಕ್ಕೆ ಸಾಧ್ಯ. ಆದ್ದರಿಂದಲೇ ಮನುಷ್ಯನ ಜೀವನದಲ್ಲಿ ಸಂಬಂಧಗಳು ಅತ್ಯಂತ ಪ್ರಮುಖವಾದದ್ದು. ಯಾವ ಸಂಬಂಧಗಳು ಹಾಳಾಗದಂತೆ ಕಾಪಾಡಿಕೊಳ್ಳಬೇಕು ಎಂದು ಕುರ್ಆನ್ ನಿರಂತರವಾಗಿ ಆದೇಶಿಸಿದೆ. ಪವಿತ್ರ ಕುರ್ಆನ್ನಲ್ಲಿ ಆರಾಧನೆಗಳ ಬಗ್ಗೆ ಇರುವ ವಿವರಣೆಗಿಂತ ಹೆಚ್ಚು ವಿವರಣೆ ಸಂಬಂಧಗಳ ಬಗ್ಗೆ ಇದೆ. ಕುರ್ಆನ್ನಲ್ಲಿ ಆರಾಧನೆಗಳ ಬಗ್ಗೆ ಎಷ್ಟು ವಿವರಣೆ ಇದೆಯೋ, ಆರಾಧನೆಗಳ ಬಗ್ಗೆ ಎಷ್ಟು ಮಾರ್ಗದರ್ಶನ ಇದೆಯೋ, ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ವಿವರಣೆಗಳು, ಮಾರ್ಗದರ್ಶನಗಳು ಸಂಬಂಧಗಳ ಬಗ್ಗೆ ಇದೆ. ಯಾಕೆಂದರೆ ಸಂಬಂಧಗಳು ಮನುಷ್ಯನ ಜೀವನದ ಅತ್ಯಂತ ಅಗತ್ಯವಾದಂತಹ ವಿಷಯ. ಸಹೋದರ ಸಹೋದರಿಯರೇ, ಸಂಬಂಧಗಳ ಪೈಕಿ ಬಹಳ ಪ್ರಮುಖವಾದ ಸಂಬಂಧ ಕುಟುಂಬ ಸಂಬಂಧವಾಗಿದೆ. ಅದಕ್ಕಿಂತ ದೊಡ್ಡ ಸಂಬಂಧ ಇಲ್ಲ. ಸಂಬಂಧಗಳ ಪೈಕಿ ಅತ್ಯಂತ ಶ್ರೇಷ್ಠವಾದದ್ದು ಕುಟುಂಬ ಸಂಬಂಧ. ಕುಟುಂಬ ಎಂಬುದು ದೇವನ ಬಹಳ ದೊಡ್ಡ ಅನುಗ್ರಹ. ಅದು ನಮಗೆಲ್ಲ ದೇವ ಕೊಟ್ಟಿರುವ ಅತ್ಯಂತ ದೊಡ್ಡ ಅನುಗ್ರಹ ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ. ಮತ್ತು ಕುಟುಂಬ ಎಂಬುದು ಒಂದು ದೇವನಿರ್ಮಿತ ವ್ಯವಸ್ಥೆ, ಡಿವೈನ್ಲಿ ಎಸ್ಟಾಬ್ಲಿಷ್ಡ್ ಸಿಸ್ಟಮ್. ಕುಟುಂಬ ವ್ಯವಸ್ಥೆ ಮನುಷ್ಯ ಮಾಡಿಕೊಂಡದ್ದಲ್ಲ. ನಿಮ್ಮ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಇರುವ ಸಂಬಂಧ, ಪತಿ ಮತ್ತು ಪತ್ನಿಯ ಮಧ್ಯೆ ಇರುವ ಸಂಬಂಧ, ಅಣ್ಣ ತಮ್ಮಂದಿರ ಮಧ್ಯೆ ಇರುವ ಸಂಬಂಧ, ಇದು ಜಗತ್ತಿನ ಯಾವ ಕಾನೂನುಗಳೋ ಯಾವುದೋ ಸಂವಿಧಾನಗಳೋ ಬರೆದಿಟ್ಟದ್ದಲ್ಲ. ಬದಲಾಗಿ ಈ ಸಂಬಂಧಗಳೆಲ್ಲವೂ ಡಿವೈನ್ಲಿ ಎಸ್ಟಾಬ್ಲಿಷ್ಡ್ ಸಿಸ್ಟಮ್. ಇದು ಒಂದು ದೇವನಿರ್ಮಿತವಾದಂತಹ ವ್ಯವಸ್ಥೆ, ದೈವಿಕವಾದಂತಹ ಒಂದು ವ್ಯವಸ್ಥೆಯಾಗಿದೆ ನಮ್ಮೆಲ್ಲರ ಕುಟುಂಬಗಳು. ಪವಿತ್ರ ಕುರ್ಆನ್ನ ಪ್ರತಿಪಾದನೆ, ಮಾನವ ಜೀವನದ ಆರಂಭವೇ ಕುಟುಂಬದೊಂದಿಗೆ. ಕುಲ್ನಾ ಯಾ ಆದಮುಸ್ಕುನ್ ಅಂತ ವ ಝೌಜುಕಲ್ ಜನ್ನ ಅಂತ ಹೇಳಿತ್ತು ಕುರ್ಆನ್. ನಾವು ಆದಮ್ ಮತ್ತು ಅವರ ಪತ್ನಿಯೊಂದಿಗೆ ಸ್ವರ್ಗದಲ್ಲಿ ವಾಸಿಸಿ ಅಂತ ಆದೇಶ ಕೊಟ್ಟವು ಎಂದು ಮಾನವ ಕುಲದ ಇತಿಹಾಸದ ಆರಂಭದ ಬಗ್ಗೆ ದೇವ ಹೇಳು. ಅಂದರೆ ಮಾನವ ಕುಲದ ಆರಂಭವೇ ಕುಟುಂಬದೊಂದಿಗೆ ಆಯಿತು ಅಂತ. ಕುಟುಂಬವನ್ನು ಕುರ್ಆನ್ ದೇವನ ನಿದರ್ಶನ ಅಂತ ಹೇಳಿದೆ. ದೇವನ ನಿದರ್ಶನ ಅಂತ ದೇವ ಹೇಳಿರುವುದು ಬಹಳ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ. ವಮಿನ್ ಆಯಾತಿಹಿ ಖಲ್ಕುಸ್ ಸಮಾವಾತಿ ವಲ್ ಅರ್ಲಿ, ಆಕಾಶ, ಭೂಮಿ, ಗ್ಯಾಲಕ್ಸಿ, ಬ್ರಹ್ಮಾಂಡ, ಈ ಯೂನಿವರ್ಸ್, ಇದು ದೇವನ ನಿದರ್ಶನ ಅಂತ ದೇವ ಹೇಳಿದ. ಅದೇ ರೀತಿ ದೇವ ಹೇಳಿದ, ವಮಿನ್ ಆಯಾತಿಹಿ ಅನ್ ಖಲಕಲಕುಂ ಮಿನ್ ಅನ್ಫುಸಿಕುಂ ಅಜ್ವಾಜ, ನಿಮ್ಮನ್ನು ನಾವು ಜೋಡಿಗಳನ್ನಾಗಿ ಸೃಷ್ಟಿಸಿರುವುದು, ನಿಮಗೆ ಒಂದು ಕೌಟುಂಬಿಕ ವ್ಯವಸ್ಥೆಯನ್ನು ನಾವು ಕೊಟ್ಟಿರುವುದು,
ಅದು ದೇವನ ನಿದರ್ಶನವಾಗಿದೆ ಎಂದು ದೇವ ಕಲಿಸಿಕೊಡ್ತಾನೆ. ಅಂದರೆ ಫ್ಯಾಮಿಲಿ ಎಂಬುದು ಕುರ್ಆನ್ನ ಶಿಕ್ಷಣದಂತೆ ಅತ್ಯಂತ ದೊಡ್ಡ ವಿಷಯ. ಅದು ಪವಿತ್ರ ಕುರ್ಆನ್ನಲ್ಲಿ ಕಲಿಸಿಕೊಡಲಾಯಿತು, ಒಬ್ಬ ಮನುಷ್ಯ ತನ್ನ ದೇವನಿಗೆ ಅತ್ಯಂತ ನಿಕಟನಾಗುವುದು ನಮಾಜಿನಲ್ಲಿ ಸಾಷ್ಟಾಂಗ ಮಾಡುವಾಗ. ಸುಜೂದ್ ಅಂತ ಹೇಳ್ತೇವೆ ನಾವು ಅದಕ್ಕೆ. ನೀವು ನಿಮ್ಮ ತಲೆ, ನಿಮ್ಮ ಹಣೆ ಅದು ದೇವನ ಬಳಿ ಮಾತ್ರ ಬಗ್ಗಬೇಕೆಂಬುದು ಕುರ್ಆನ್ನ ಆದೇಶ. ಬೇರೆ ಯಾರ ಬಳಿಯೂ ನಿಮ್ಮ ಈ ತಲೆ ಬಗ್ಗಬಾರದು. ನಿಮ್ಮ ಹಣೆ, ನಿಮ್ಮ ತಲೆ ಅದು ಬಗ್ಗಬೇಕಾದದ್ದು ನಿಮ್ಮ ಸೃಷ್ಟಿಕರ್ತನ ಎದುರಿನಲ್ಲಿ ಮಾತ್ರ. ಹಾಗೆ ಒಬ್ಬ ದಾಸ ತನ್ನ ದೇವನಿಗೆ ಅತಿ ಹೆಚ್ಚು ನಿಕಟನಾಗುವುದು ಸುಜೂದು ಮಾಡುವಾಗ ಅಂತ, ಸಾಷ್ಟಾಂಗ ಎರಗುವಾಗ. ಆದರೆ ಆ ಸಾಷ್ಟಾಂಗ ಎರಗಿ ನೀವು ಏನು ಪ್ರಾರ್ಥಿಸಬೇಕು ಅಂತ ಕುರ್ಆನ್ನಲ್ಲಿ ಕಲಿಸಿಕೊಡಲಾಗಿಲ್ಲ. ಆಗ ಸಾಷ್ಟಾಂಗ ಮಾಡಿ ದೇವನೊಂದಿಗೆ ನೀವು ಏನು ಪ್ರಾರ್ಥಿಸುತ್ತೀರೋ ಅದನ್ನು ದೇವ ಕೊಡುತ್ತಾನೆ ಅಂತ ಕಲಿಸಿಕೊಡಲಾಗಿದೆ. ಆದರೆ ಆ ಸುಜೂದಿನಲ್ಲಿ, ಆ ಸಾಷ್ಟಾಂಗದಲ್ಲಿ ನೀವೇನು ಪ್ರಾರ್ಥಿಸಬೇಕು ಅಂತ ಕುರ್ಆನ್ನಲ್ಲಿ ಹೇಳಲಾಗಿಲ್ಲ. ಅದು ಪ್ರವಾದಿ ವಚನಗಳಲ್ಲಿ ನಿಮಗೆ ಮಾರ್ಗದರ್ಶನ ಸಿಗುವುದು. ಅದೇ ಕುರ್ಆನ್ನಲ್ಲಿ ನಿಮ್ಮ ಪತ್ನಿ ಮಕ್ಕಳಿಗೆ ಹೇಗೆ ದೇವನೊಂದಿಗೆ ಪ್ರಾರ್ಥಿಸಬೇಕು ಅಂತ ಕಲಿಸಿಕೊಡಲಾಗಿದೆ. ಅದೇ ಕುರ್ಆನ್ನಲ್ಲಿ ನಿಮ್ಮ ತಂದೆಗೆ ಮತ್ತು ನಿಮ್ಮ ತಾಯಿಗೆ ನೀವು ಹೇಗೆ ಪ್ರಾರ್ಥಿಸಬೇಕು ಅಂತ ಕಲಿಸಿಕೊಡಲಾಗಿದೆ. ಮದೀನಾದ ಮಸೀದಿಗೆ ಒಬ್ಬ ಗ್ರಾಮೀಣ ಬಂದ, ನಮಾಜ್ ಮಾಡುವ ಸ್ಥಳದಲ್ಲಿ ಮೂತ್ರ ಮಾಡಿದ. ನಮಾಜ್ ಮಾಡುವ ಸ್ಥಳದಲ್ಲಿ ಮೂತ್ರ ಮಾಡಿಬಿಟ್ಟ. ಪ್ರವಾದಿಯ ಸಂಗಾತಿಗಳಿಗೆಲ್ಲ ಕೋಪ ಬಂತು. ಪ್ರವಾದಿಯವರು ಸಂಗಾತಿಗಳನ್ನು ಸಮಾಧಾನ ಪಡಿಸ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಮೂತ್ರ ಮಾಡಿದ ಮನುಷ್ಯನಿಗೆ ಜೋರು ಮಾಡಲಿಲ್ಲ, ಅವನನ್ನು ಮಸೀದಿಯಿಂದ ಹೊರಗೆ ಹಾಕಲಿಲ್ಲ. ಅವನ ಹೆಗಲಿಗೆ ಕೈ ಹಾಕಿ ಅವನಿಗೆ ಮಸೀದಿಯ ಪಾವಿತ್ರತೆಯನ್ನು ಹೇಳಿಕೊಟ್ಟು, ಇನ್ನು ಹೀಗೆ ಮಾಡಬಾರದು ಸಹೋದರ ಅಂತ ಅವನಿಗೆ ಉಪದೇಶ ಮಾಡುತ್ತಾರೆ. ಅದೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ತನ್ನ ಅನುಯಾಯಿಗಳೊಂದಿಗೆ ಹೇಳಿದರು, ಈ ವೇದಿಕೆಯಲ್ಲಿ ಯಾರಾದರೂ ಕುಟುಂಬ ಸಂಬಂಧ ಹಾಳು ಮಾಡಿದವನಿದ್ದರೆ ಅವ ಈ ಮಸೀದಿಯಲ್ಲಿರಬಾರ್ದು, ಹೊರಟು ಹೋಗಬೇಕು ಅಂತ ಆದೇಶಿಸ್ತಾರೆ. ಮಸೀದಿಯಲ್ಲಿ ಮೂತ್ರ ಮಾಡಿದ ಒಬ್ಬ ವ್ಯಕ್ತಿಯನ್ನು ಮಸೀದಿಯಿಂದ ಹೊರಟು ಹೋಗುವಂತ ಪ್ರವಾದಿ ಆದೇಶಿಸಿಲ್ಲ, ಅವನಿಗೆ ಬುದ್ಧಿವಾದ ಹೇಳಿದ್ದಾರೆ. ಅದೇ ಮಸೀದಿಯಿಂದ ಯಾರಾದರೂ ಕುಟುಂಬ ಸಂಬಂಧ ಹಾಳು ಮಾಡಿದವ ಈ ವೇದಿಕೆಯಲ್ಲಿರುವುದಾದರೆ ಅವರು ಈ ಮಸೀದಿಯಲ್ಲಿ ಇರಬಾರದು, ಅವರು ಈ ಮಸೀದಿಯಿಂದ ಹೊರಟು ಹೋಗಬೇಕು. ಯಾಕೆಂದರೆ ಅವರು ಇಲ್ಲಿ ಇರುವುದಾದರೆ ನನ್ನ ಪ್ರಾರ್ಥನೆಗಳು ಕೂಡ ದೇವ ತಿರಸ್ಕರಿಸಬಹುದು ಅಂತ ಕಲಿಸಿಕೊಡ್ತಾರೆ ಪ್ರವಾದಿಯವರು. ಅಂದರೆ ಸಹೋದರ ಸಹೋದರಿಯರೇ, ಕುಟುಂಬ ಜೀವನ ಎಂಬುದು ಅಷ್ಟು ಪ್ರಮುಖವಾದ ಒಂದು ವಿಷಯ ಕುರ್ಆನ್ನ ಶಿಕ್ಷಣದಲ್ಲಿ. ವಲಕದ್ ಅರ್ಸಲ್ನಾ ರುಸುಲಂ ಮಿನ್ ಕಬ್ಲಿಕ ವಜಅಲ್ನಾ ಲಹುಂ ಅಜ್ವಾಜಂ ವ ದುರ್ರಿಯಾ ಅಂತ ಹೇಳಿತು ಕುರ್ಆನ್. ಈ ಜಗತ್ತಿಗೆ ಧಾರಾಳ ಪ್ರವಾದಿಗಳು ಬಂದಿದ್ದಾರೆ. ಮನುಷ್ಯನ ಬದುಕಿಗೆ ವಾಸ್ತವಿಕತೆಗಳನ್ನು ತಿಳಿಸಿಕೊಡ್ಲಿಕ್ಕೆ, ಹೇಗೆ ಬದುಕಬೇಕು ಎಂಬ ಮಾರ್ಗದರ್ಶನಕ್ಕಾಗಿ ಈ ಜಗತ್ತಿಗೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ. ಆ ಪ್ರವಾದಿಗಳ ವಿಶೇಷತೆ ದೇವ ಹೇಳುವುದು ವಜಅಲ್ನಾ ಲಹುಂ ಅಜ್ವಾಜಂ ವ ದುರ್ರಿಯಾ. ಪ್ರವಾದಿಗಳ ವಿಶೇಷತೆ ಏನೆಂದರೆ ಅವರಿಗೆ ಪತ್ನಿ ಮಕ್ಕಳಿದ್ದರು ಅಂತ ದೇವ ಹೇಳೋದು. ಈ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳಿಗೂ ಪತ್ನಿ ಮಕ್ಕಳಿದ್ದರು. ಈ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳಿಗೂ ಕುಟುಂಬ ಇತ್ತು, ಫ್ಯಾಮಿಲಿ ಇತ್ತು. ಅದು ಪ್ರವಾದಿಗಳ ವಿಶೇಷತೆ ಅಂತ ದೇವ ಹೇಳೋದು. ಆದ್ದರಿಂದ ಸಹೋದರರೇ, ಕುಟುಂಬ ಎಂಬುದು ಈ ಬದುಕಿನ ಅತ್ಯಂತ ದೊಡ್ಡ ವಿಷಯ. ಒಂದು ಸಮಾಜದ ಬಹಳ ಸಣ್ಣ ಯೂನಿಟ್ ಕುಟುಂಬ. ಕುಟುಂಬಗಳು ಸೇರಿ ಸಮಾಜ ಆಗ್ತದೆ. ನೀವು ಒಂದು ಸಮಾಜವನ್ನು ಸುಧಾರಣೆ ಮಾಡಬೇಕು ಅಂತ ಬಯಸುವುದಾದರೆ ಕುಟುಂಬದ ಸುಧಾರಣೆಗಳ ಮೂಲಕ ಮಾತ್ರ ಅದು ಸಾಧ್ಯ ಆಗ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ 23 ವರ್ಷಗಳ ಪ್ರವಾದಿತ್ವದ ಬದುಕಿನಲ್ಲಿ ಒಂದು ಸಮಾಜವನ್ನು ಆಮೂಲಾಗ್ರವಾಗಿ ಬದಲಾಯಿಸ್ತಾರೆ. ಅವರ ವಿಚಾರ, ಅವರ ವರ್ತನೆ, ಅವರ ವ್ಯವಹಾರ, ಅವರ ಮಾತು ಎಲ್ಲವೂ ಒಂದು ಜನತೆಯನ್ನು ಆಮೂಲಾಗ್ರವಾಗಿ ಬದಲಾಯಿಸ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಬದಲಾವಣೆಯ ಮೂಲ ಕುಟುಂಬಗಳ ಸುಧಾರಣೆಯಾಗಿತ್ತು.
ಕುಟುಂಬಗಳನ್ನು ಸುಧಾರಣೆ ಮಾಡುವ ಮೂಲಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಸಮಾಜವನ್ನು ಆಮೂಲಾಗ್ರವಾಗಿ ಬದಲಾಯಿಸ್ತಾರೆ. ಸಹೋದರ ಸಹೋದರಿಯರೇ, ಕುಟುಂಬ ಸಂಬಂಧ ಶಿಥಿಲವಾಗುತ್ತಿರುವ ಕಾಲ ಇದು. ಕುಟುಂಬಕ್ಕೆ ಬೆಲೆ ಇಲ್ಲದ, ಕುಟುಂಬ ಜೀವನ ದುರ್ಬಲವಾಗುತ್ತಿರುವ ಕಾಲ ಇದು. ಯಾಕೆಂದರೆ ನಾನು ಮತ್ತು ನೀವು ಬದುಕುತ್ತಿರುವ ಸಮಾಜದಲ್ಲಿ ಎಲ್ಲವೂ ವ್ಯಾಪಾರ, ಎಲ್ಲ ಸಂಬಂಧಗಳನ್ನು ಇವತ್ತು ಬಿಸ್ನೆಸ್ ಮಾಡಲಾಗಿದೆ. ಮಕ್ಕಳು ಅವರು ಬೆಳೆಯಬೇಕಾದದ್ದು ತಾಯಿಯ ಮಡಿಲಲ್ಲಿ, ಸಣ್ಣ ಮಕ್ಕಳು ಬೆಳೆಯಬೇಕಾದದ್ದು ತಾಯಿಯ ಮಡಿಲಲ್ಲಿ. ಯಾಕೆಂದರೆ ತಾಯಿಯ ಮಡಿಲೇ ಮೊದಲ ಯೂನಿವರ್ಸಿಟಿ ಅಂತ ಹೇಳಲಾಯಿತು. ತಾಯಿಯ ಮಡಿಲೇ ಮೊದಲ ಯೂನಿವರ್ಸಿಟಿ. ಮಕ್ಕಳಿಗೆ ಸಂಸ್ಕಾರದ ತರಬೇತಿಯ ಕೇಂದ್ರ ಯಾವುದು ಅಂತ ಕೇಳಿದರೆ ತಾಯಿಯ ಮಡಿಲು. ತಾಯಿಯ ಮಡಿಲಲ್ಲಿ ಆರೈಕೆ ಸಿಗಬೇಕಾದ ಮಕ್ಕಳನ್ನು ಡೇ ಕೇರ್ ಸೆಂಟರ್ಸ್ಗಳು ಅಂತ ಸ್ಥಾಪಿಸಿ ದುಡ್ಡು ಕೊಟ್ಟರೆ ನಿಮ್ಮ ಮಕ್ಕಳನ್ನು ಅಲ್ಲಿ ಬಿಟ್ಟರೆ ಸಾಕು. ತಾಯಿಯ ಮಡಿಲಲ್ಲಿ ಬೆಳಿಬೇಕಾದ ಮಕ್ಕಳನ್ನು ಡೇ ಕೇರ್ ಸೆಂಟರ್ಸ್ಗಳಿಗೆ ಕಳುಹಿಸಿಕೊಡಲಾಯಿತು. ನಿಮ್ಮ ವೃದ್ಧ ತಂದೆ ತಾಯಿಗೆ ಆರೈಕೆ ಸಿಗಬೇಕಾದದ್ದು ಸಹೋದರ ನಿಮ್ಮ ಮನೆಯಲ್ಲಿ. ನಿಮ್ಮ ಅತ್ಯಂತ ದೊಡ್ಡ ಜವಾಬ್ದಾರಿ ನಿಮ್ಮ ವೃದ್ಧ ತಂದೆ ತಾಯಿಯ ಸೇವೆ ಮಾಡಬೇಕು ಎಂಬುದು. ಆದರೆ ವೃದ್ಧಾಶ್ರಮಗಳನ್ನು ಕಟ್ಟಿ ನೀವು ದುಡ್ಡು ಕೊಡಿ, ವೃದ್ಧಾಶ್ರಮಗಳಲ್ಲಿ ಯಾರೋ ನಿಮ್ಮ ಅಪ್ಪ ಅಮ್ಮನನ್ನು ನೋಡಿಕೊಳ್ತಾರೆ. ಅದೊಂದು ವ್ಯಾಪಾರ ಮಾಡಲಾಯಿತು. ಲೈಂಗಿಕ ಆಸಕ್ತಿ ಎಂಬುದು ಮನುಷ್ಯನ ಲೈಂಗಿಕ ಆಸೆಗಳು ಈಡೇರಬೇಕು ಎಂಬುದು ಇಸ್ಲಾಮಿನ ಮಾರ್ಗದರ್ಶನ. ಲೈಂಗಿಕ ಬಯಕೆಗಳನ್ನು ಅದುಮಿಡಬಾರದು. ಲೈಂಗಿಕ ಆಸಕ್ತಿಗಳನ್ನು ಮನುಷ್ಯ ತೀರಿಸಿಕೊಳ್ಬೇಕು. ಅದಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ಲೈಂಗಿಕ ಆಸಕ್ತಿಗಳನ್ನು ತೀರಿಸಿಕೊಳ್ಳುವುದಕ್ಕೆ ಮದುವೆ ಎಂಬ ಪವಿತ್ರವಾದ ಸಂಬಂಧವನ್ನು ನಿಶ್ಚಯಿಸ್ತದೆ. ಆ ಸಂಬಂಧಗಳ ಮೂಲಕ ನಿಮ್ಮ ಲೈಂಗಿಕ ಆಸೆಗಳು ಈಡೇರಿಸಲ್ಪಡಬೇಕು. ಅದನ್ನು ಬಿಸ್ನೆಸ್ ಮಾಡಿ ಸಮಾಜದಲ್ಲಿ ಧಾರಾಳ ವೇಶ್ಯಾವಾಟಿಕೆಗಳನ್ನು ಕಟ್ಟಿ, ಧಾರಾಳ ವೇಶ್ಯಾವಾಟಿಕೆಗಳನ್ನು ನಿರ್ಮಿಸಿ ದುಡ್ಡು ಕೊಟ್ಟು ನಿಮ್ಮ ಆಸಕ್ತಿಗಳನ್ನು ಈಡೇರಿಸಿಕೊಳ್ಳಬಹುದು. ಹೀಗೆ ಎಲ್ಲವೂ ಬಿಸ್ನೆಸ್ ಆಗಿರುವ ಕಾಲದಲ್ಲಿ ಕುಡಿಯುವ ನೀರು ಕೂಡ ಬಿಸ್ನೆಸ್ ಅಲ್ವ? ದೇವನ ಕೊಡುಗೆ ನೀರು ಎಂಬುದು ದೇವನ ಬಹಳ ದೊಡ್ಡ ಅನುಗ್ರಹ. ಅದು ಯಾವ ಕಾರಣಕ್ಕೂ ವ್ಯಾಪಾರದ ವಸ್ತು ಆಗಬಾರದು. ಅಫರಐತುಮುಲ್ ಮಾ ಅಲ್ಲದೀ ತಶ್ರಬೂನ್ ಅಅಂತುಂ ಮಂಜಲ್ತುಮೂಹು ಮಿನಲ್ ಮುಜ್ನಿ ಅಮ್ ನಹ್ನುಲ್ ಮುನ್ಜಿಲೂನ್ ಅಂತ ದೇವ ಕೇಳುತ್ತಾನೆ. ಅಲ್ಲ ಮನುಷ್ಯರೇ, ನೀವು ಕುಡಿಯುವ ನೀರಿನ ಬಗ್ಗೆ ನೀವೆಂದಾದರೂ ಆಲೋಚಿಸಿದ್ದೀರಾ? ಅದನ್ನು ಮೇಲಿನಿಂದ ಕೆಳಗೆ ಇಳಿಸಿದವನು ನೀವೋ ಅಥವಾ ನಾವೋ ಅಂತ ದೇವ ಕೇಳುವುದು. ಈ ಜಗತ್ತಿನಲ್ಲಿ ಯಾವ ಫ್ಯಾಕ್ಟ್ರಿ ನಡಿಬೇಕಾದರೂ ನೀರು ಬೇಕು. ನೀರಿಲ್ಲದ ಯಾವ ಫ್ಯಾಕ್ಟ್ರಿಯೂ ಈ ಜಗತ್ತಿನಲ್ಲಿ ನಡೆಯುವುದಿಲ್ಲ. ಅದು ಮೊಬೈಲ್ ಉತ್ಪಾದಿಸುವ ಫ್ಯಾಕ್ಟ್ರಿ ಇರಲಿ, ಗ್ರಾನೈಟಿನ ಫ್ಯಾಕ್ಟ್ರಿ ಇರಲಿ, ಕಾರು ಉತ್ಪಾದಿಸುವ ಫ್ಯಾಕ್ಟ್ರಿ ಇರಲಿ, ಯಾವ ಸಣ್ಣ ದೊಡ್ಡ ಯಾವ ವಸ್ತುಗಳನ್ನು ಉತ್ಪಾದಿಸುವ ಫ್ಯಾಕ್ಟ್ರಿಯೇ ಇರಲಿ, ಜಗತ್ತಿನಲ್ಲಿ ಯಾವ ಫ್ಯಾಕ್ಟ್ರಿ ನಡಿಬೇಕಾದರೂ ನೀರು ಬೇಕು. ಆದರೆ ಈ ಭೂಮಿಯ ಮೇಲೆ ಒಂದು ಹನಿ ನೀರು ಉತ್ಪಾದಿಸುವ ಒಂದು ಫ್ಯಾಕ್ಟ್ರಿ ಈ ಭೂಮಿಯ ಮೇಲೆ ಖಂಡಿತ ಇಲ್ಲ. ಒಂದು ಹನಿ ನೀರು ಉತ್ಪಾದನೆ ಮಾಡುವ, ನೀವೆಲ್ಲಿಯಾದರೂ ಕೇಳಿದ್ದೀರಾ ನೀರು ಪ್ರೊಡಕ್ಷನ್ ಮಾಡುವ ಫ್ಯಾಕ್ಟ್ರಿಯನ್ನು? ಒಂದು ಹನಿ ನೀರು ಉತ್ಪಾದನೆ ಮಾಡುವ ಒಂದು ಫ್ಯಾಕ್ಟ್ರಿ ಈ ಜಗತ್ತಿನಲ್ಲಿ ಇಲ್ಲಿಯ ತನಕ ಇಲ್ಲ. ನೀರು ದೇವನ ಕೊಡುಗೆ. ಆದರೆ ಆ ನೀರನ್ನು ನಾವು ವ್ಯಾಪಾರದ ವಸ್ತುವನ್ನಾಗಿ ಮಾಡಿಬಿಟ್ಟಿದ್ದೇವೆ. ಹೇಳಲಾಗುತ್ತದೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಎಷ್ಟು ಭಯಾನಕ ಅಂದರೆ ನಿಮ್ಮ ಶವವನ್ನು ತೊಳೆಯಲು ಕೂಡ ನೀವು ದುಡ್ಡು ಕೊಟ್ಟು ನೀರು ಪರ್ಚೇಸ್ ಮಾಡಬೇಕಾಗಬಹುದು ಅಂದರೆ ಎಲ್ಲವೂ ವ್ಯಾಪಾರೀಕರಣಗೊಂಡಿರುವ ಜಗತ್ತಿನಲ್ಲಿ ಎಲ್ಲ ಸಂಬಂಧಗಳು ಹಾಳಾಗುತ್ತಾ ಇತ್ತು. ಎಲ್ಲ ಸಂಬಂಧಗಳು ದುರ್ಬಲ ಆಗುತ್ತಾ ಇತ್ತು. ಸಂಸ್ಕಾರ ಇಲ್ಲದ ಮಕ್ಕಳು, ರಕ್ಷಣೆ ಇಲ್ಲದ ತಂದೆ ಮತ್ತು ತಾಯಿ, ಪ್ರೀತಿಯೇ ಇಲ್ಲದ ದಂಪತಿಗಳು, ಇದೆಲ್ಲ ಆಧುನಿಕ ಸಮಾಜದ ಸ್ಥಿತಿಗತಿ. ಹೊಸ ತಲೆಮಾರನ್ನು ನೀವು ಮಾತಾಡಿಸಿ ಅವರೊಂದಿಗೆ ಮದುವೆಯ ಬಗ್ಗೆ ಅವರಿಗೆ ಆಸಕ್ತಿಯೇ ಇಲ್ಲ. ಮದುವೆಯ ಬಗ್ಗೆ ಹೊಸ ತಲೆಮಾರಿಗೆ ಒಂದು ರೀತಿಯ ನಿರಾಸಕ್ತಿ ಇದೆ. ದಾಂಪತ್ಯ ಜೀವನ, ಕುಟುಂಬ ಜೀವನ ಅಂದರೆ ಅದು ಬಂಧನ, ಅದು ಸ್ವಾತಂತ್ರ್ಯದ ಹರಣ, ಅದು ಗುಲಾಮಗಿರಿ ಎಂದು ಆಧುನಿಕ ತಲೆಮಾರು ತಿಳಿಯುತ್ತಾ ಇದೆ. ಇತ್ತೀಚೆಗೆ ನಮ್ಮ ಪ್ರದೇಶದಲ್ಲಿ ಒಂದು ಹೆಣ್ಣು ನೋಡುವ ಕಾರ್ಯಕ್ರಮ ನಡೆದ ಘಟನೆ. ನಾನು ಸಂಬಂಧ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳ್ತಾ ಇದ್ದೇನೆ. ಹೆಣ್ಣು ನೋಡುವುದು ಅಂತ ಇದೆ ನಮ್ಮಲ್ಲಿ. ಅಂದರೆ ಒಬ್ಬ ಹುಡುಗ ಮತ್ತು ಹುಡುಗಿ ಫಸ್ಟಿಗೆ ಫೋಟೋ ಎಲ್ಲ ನೋಡಿರ್ತಾರೆ ಮದುವೆ ಆಗಲಿಕ್ಕೆ, ಮತ್ತೆ ಒಂದು ಹೆಣ್ಣು ನೋಡುವ ಸಂಪ್ರದಾಯ ಅಂತ ಇದೆ.
ಹುಡುಗ ಮತ್ತು ಹುಡುಗನ ಕಡೆಯವರೆಲ್ಲ ಹೆಣ್ಣಿನ ಮನೆಗೆ ಬಂದು ಹೆಣ್ಣು ನೋಡುವುದು, ಸ್ವಲ್ಪ ಬೇಕಾದರೆ ಮಾತಾಡಿಸುವುದು, ಇದಕ್ಕೆ ಹೆಣ್ಣು ನೋಡುವ ಒಂದು 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 ಕ್ರಿಯೆ ಇದೆ ನಮ್ಮಲ್ಲಿ. ಇಲ್ಲಿದೆಯೋ ನನಗೆ ಗೊತ್ತಿಲ್ಲ. ಹಾಗೆ ಒಂದು ಹೆಣ್ಣು ನೋಡುವ ಕಾರ್ಯಕ್ರಮದಲ್ಲಿ ಹುಡುಗ ಮತ್ತು ಹುಡುಗಿ ಪರಸ್ಪರ ನೋಡಿದ್ರು, ಇಬ್ಬರಿಗೂ ಒಪ್ಪಿಗೆ ಆಯಿತು. ಮೊದಲೇ ಫೋಟೋ ಎಲ್ಲ ನೋಡಿರ್ತಾರೆ, ಒಪ್ಪಿಗೆ ಆಗಿರ್ತದೆ, ಅದರ ಮೇಲೆ ಈ ಕಾರ್ಯಕ್ರಮ ನಡೆಯುವುದು. ಒಪ್ಪಿಗೆ ಆಯಿತು. ಹಾಗೆ ಹಿರಿಯರೆಲ್ಲ ಇದ್ದಾರೆ, ಬೇಕಾದರೆ ನೀವು ಸ್ವಲ್ಪ ಮಾತಾಡಿಕೊಳ್ಳಿ ಅಂತ ಒಂದು ಅವಕಾಶ ಕೊಡಲಾಯಿತು. ಹಾಗೆ ಇಬ್ಬರು ಮಾತಾಡಿಕೊಂಡ್ರು. ಮಾತಾಡಿಕೊಂಡದ್ದು ಹೇಗೆಂದರೆ, ಆ ಹುಡುಗನೊಂದಿಗೆ ಹೇಳ್ತಾಳೆ, ನೀನು ನನಗೆ ಇಷ್ಟ ಆಗಿದೆ, ನಾವು ಮದುವೆ ಮಾಡಿಕೊಳ್ಳೋಣ, ಆದರೆ ಮದುವೆ ಆಗುವಾಗಲೇ ಕೆಲವು ಕಂಡೀಷನ್ಸ್ಗಳೆಲ್ಲ ಬರೀಬೇಕು. ಆ ಹುಡುಗಿ ಹೇಳುವುದಿದು, ಮದುವೆ ಆಗುವಾಗಲೇ ಕೆಲವು ಕಂಡೀಷನ್ಸ್ ಬರಿಬೇಕು. ಒಂದನೆಯದಾಗಿ 3 ವರ್ಷಗಳ ತನಕ ನಮಗೆ ಮಗು ಬೇಡ ಅಂತ ಬರಿಬೇಕು ಕಂಡೀಷನ್. 3 ವರ್ಷಗಳ ತನಕ ನಮಗೆ ಮಗು ಬೇಡ. 3 ವರ್ಷದ ನಂತರ ನಾವೊಂದು ಮಗುವನ್ನು ದತ್ತು ಪಡೆಯೋಣ, ಗರ್ಭ ಧರಿಸುವುದು, ಜನ್ಮ ನೀಡುವುದು ನನಗೆ ಸಾಧ್ಯ ಇಲ್ಲದ ಕೆಲಸ. ಒಬ್ಬ ಹೆಣ್ಣು ಮಗಳ ಅಭಿಪ್ರಾಯ ಇದು ನಡೆದ ಘಟನೆ ಇದು. ಗರ್ಭ ಧರಿಸಲಿಕ್ಕೆ, ಜನ್ಮ ನೀಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. 3 ವರ್ಷದ ನಂತರ ಒಂದು ಮಗುವನ್ನು ನಾವು ದತ್ತು ಪಡೆಯೋಣ. 3 ವರ್ಷದ ನಂತರ ಏನಾದರೂ ಸಮಸ್ಯೆ ಆದರೆ ನಾವು ಡೈವರ್ಸ್ ತಗೊಳ್ಳೋಣ ಅಂತ. ಇದು ಮದುವೆ ಆಗುವಾಗ ಈ ಕಂಡೀಷನ್ ಬರೀಬೇಕು ಎಂದೊಬ್ಬಳು ಹೆಣ್ಣು ಮಗಳು ಹೇಳುವುದಾದರೆ, ಸಹೋದರ ಸಹೋದರಿಯರೇ, ಸಂಬಂಧ ಯಾವ ರೀತಿ ಆಗ್ತಾ ಇದೆ, ಸಂಬಂಧ ಯಾವ ರೀತಿ ದುರ್ಬಲ ಆಗುತ್ತಾ ಇದೆ ಎಂಬುದಕ್ಕೆ ಬಹಳ ದೊಡ್ಡ ಉದಾಹರಣೆ ಅದು. ಫಾದರ್ಲೆಸ್ ಅಮೇರಿಕಾ ಅಂತ ಪುಸ್ತಕ ಬಿಡುಗಡೆ ಆಗಿದೆ. ಡೇವಿಡ್ ಬ್ಲ್ಯಾಕ್ ಅಂಡ್ ಹಾರ್ನ್ ಅಂತ ಒಬ್ಬ ಖ್ಯಾತ ಬರಹಗಾರ ಬರೆದ ಪುಸ್ತಕ, ಫಾದರ್ಲೆಸ್ ಅಮೇರಿಕಾ. ಅಮೇರಿಕಾದಲ್ಲಿ 40% ಮಕ್ಕಳಿಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಎಂತಹ ಭಯಾನಕ ಬದುಕಿದು. ಅನಾಥರು ಯಾರು ಅಂತ ನಾವು ತಿಳಿದಿದ್ದೇವೆ. ಅನಾಥರು ಯಾರು? ಅನಾಥರಂದರೆ ತಂದೆ ಇಲ್ಲದ ಮಗ, ಅಮ್ಮ ಇಲ್ಲದ ಮಗ, ಅವನನ್ನು ಸಮಾಜ ಅನಾಥ ಅಂತ ಗುರುತಿಸ್ತಾ ಇತ್ತು. ಆದರೆ ಈಗ ಆಧುನಿಕ ಕಾಲದಲ್ಲಿ ಅನಾಥ ಅಂದರೆ ಅಪ್ಪ ಯಾರು ಅಂತ ಗೊತ್ತಿಲ್ಲದ ಮಕ್ಕಳು. ಅಪ್ಪ ಯಾರು ಅಂತ ಗೊತ್ತಿಲ್ಲ, ಅಮ್ಮ ಯಾರು ಅಂತ ಗೊತ್ತಿಲ್ಲ. ಫಾದರ್ಲೆಸ್ ಅಮೇರಿಕಾ. 40% ಮಕ್ಕಳಿಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ, ಅಥವಾ ಅಮ್ಮ ಯಾರು ಅಂತ ಗೊತ್ತಿಲ್ಲ. ಆ ಮಕ್ಕಳದ್ದಾಗಿ ಸಮಾಜದಲ್ಲಿ ಆಗುತ್ತಿರುವ ದುಷ್ಪರಿಣಾಮಗಳು, ಕರುಣೆ ಇಲ್ಲದ, ಪ್ರೀತಿ ಇಲ್ಲದ ಒಂದು ತಲೆಮಾರು ಸಮಾಜದಲ್ಲಿ ಉಂಟು ಮಾಡುತ್ತಿರುವ ಅನಾಹುತಗಳ ಬಗ್ಗೆ ಫಾದರ್ಲೆಸ್ ಅಮೇರಿಕಾ ಎಂಬ ಪುಸ್ತಕದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಅಂದರೆ ಸಹೋದರ ಸಹೋದರಿಯರೇ, ಕುಟುಂಬ ಇಂದು ಭಾರ ಆಗ್ತಾ ಇದೆ. ತಂದೆ ಮತ್ತು ತಾಯಿ ಭಾರ, ರೋಗಿಯಾದ ಪತ್ನಿಗೆ ಭಾರ, ರೋಗಿಯಾದ ಪತ್ನಿ ಅಥವಾ ಸುಂದರಿ ಅಲ್ಲದ ಸೌಂದರ್ಯವನ್ನು ಕಳಕೊಂಡ ಪತಿಗೆ ಭಾರ ಆಗುವುದು. ರೈಲ್ವೆ ಟ್ರ್ಯಾಕಿನಲ್ಲಿ ಒಬ್ಬಳು ಹೆಣ್ಣು ಮಗಳು, 12 ವರ್ಷ ಪ್ರಾಯದ ಹೆಣ್ಣು ಮಗಳು, ಒಂದು ರೈಲ್ವೆ ಟ್ರ್ಯಾಕ್ ದಾಟ್ತಾ ಇದ್ದಲ್ಲ ಒಂದು ಕಡೆ. ಅವಳು ತನಗಿಂತ 1 ವಯಸ್ಸು ಕಿರಿಯ 11 ವರ್ಷ ಪ್ರಾಯದ ತನ್ನ ತಮ್ಮನನ್ನು ಹೆಗಲ ಮೇಲೆ ಹೀಗೆ ಎತ್ತಿಕೊಂಡು ಕಷ್ಟಪಟ್ಟು ರೈಲ್ವೆ ಟ್ರ್ಯಾಕ್ ದಾಟ್ತಾ ಇದ್ದಾಳೆ. ಆವಾಗ ನಮ್ಮಂತಹ ವಿದ್ಯಾವಂತ ಒಬ್ಬ ಇದ್ದ ಅಲ್ಲಿ. ಅವ ಕೇಳಿದ, ಅಲ್ಲ ಮಗಳೇ, ನೀನು ಇವನನ್ನು ಹೆಗಲ ಮೇಲೆ ಹಾಕಿಕೊಂಡು ಯಾಕೆ ಕಷ್ಟಪಡುತ್ತೀಯ? ಅವನನ್ನು ನಡೆಸಿಕೊಂಡು ಹೋಗಬಹುದಲ್ಲ, ನಿನಗೆ ಭಾರ ಆಗುವುದಿಲ್ಲವೇ ಅಂತ ಕೇಳುತ್ತಾನೆ. ನಿನಗವ ಭಾರ ಆಗುವುದಿಲ್ವಾ ಅಂತ. ಆ ಹೆಣ್ಣು ಮಗಳು ತಿರುಗಿ ನಿಂತು, ಅವಳು ನಮ್ಮ ಹಾಗೆ ಡಿಗ್ರಿ ಇರುವ ಹೆಣ್ಣು ಮಗಳಲ್ಲ ಸಹೋದರರೇ. ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡಿ ಬದುಕುತ್ತಿರುವ ಅಪ್ಪ ಮತ್ತು ಅಮ್ಮನ ಮಗಳವಳು. ಆ ಮಗಳು, ಇವನನ್ನು ನೀನು ಯಾಕೆ ಹೆಗಲ ಮೇಲೆ ಎತ್ತಿಕೊಂಡು ಹೀಗೆ ಕಷ್ಟಪಡ್ತಾ ಇದ್ದೀಯಾ? ಅವನು ನಿನಗೆ ಭಾರ ಆಗುವುದಿಲ್ಲವೇ ಎಂದು ಕೇಳಿದ ಆ ವ್ಯಕ್ತಿಯೊಂದಿಗೆ ಹೆಣ್ಣು ಮಗಳು ತಿರುಗಿ ನಿಂತು ಒಂದು ಮಾತು ಕೇಳ್ತಾಳೆ. ನೀವದನ್ನು ಎದೆಯಲ್ಲಿ ಬರೆದಿಡಬೇಕು ಯಾವಾಗಲೂ. ಆ ಹೆಣ್ಣು ಮಗಳು ಕೇಳಿದ್ದಳು, ಇವನು ನನಗೆ ಭಾರ ಆಗುವುದೇ? ಇವ ನನ್ನ ತಮ್ಮನಲ್ಲವೇ ಅಂತ ಕೇಳುತ್ತಾಳೆ. ನನ್ನ ತಮ್ಮ ನನಗೆ ಭಾರ ಆಗಲಿಕ್ಕೆ ಸಾಧ್ಯವೇ? ಅದು ಸಹೋದರರೇ, ಕುಟುಂಬ ಅಂದರೆ ಅದು. ನನ್ನ ಅಪ್ಪ ಯಾವ ಕಾರಣಕ್ಕೂ ನನಗೆ ಭಾರ ಆಗಬಾರದು. ನನ್ನ ಅಮ್ಮ ಯಾವ ಕಾರಣಕ್ಕೂ ನನಗೆ ಭಾರ ಆಗಬಾರದು. ನನ್ನ ಪತ್ನಿ ಅವಳ ಸೌಂದರ್ಯ ಕಳಕೊಂಡಿದ್ದಾಳೆಂಬ ಕಾರಣಕ್ಕೆ ಯಾವ ಕಾರಣಕ್ಕೂ ಅವಳಿಗೆ ನನಗೆ ಭಾರ ಆಗಬಾರದು. ವೃದ್ಧಾಶ್ರಮಗಳಿಗೆ ನೀವು ಭೇಟಿ ಕೊಡಿ. ಒಂದು ಕಾಲದಲ್ಲಿ ಎಂತಹ ಉನ್ನತ ಹುದ್ದೆಯಲ್ಲಿ ಮೆರೆದವರೆಲ್ಲ ಆ ವೃದ್ಧಾಶ್ರಮಗಳಲ್ಲಿದ್ದಾರೆ. ಒಂದು ಕಾಲದಲ್ಲಿ ಎಂತಹ ಅತ್ಯುತ್ತಮ ಜೀವನ ಸಾಗಿಸಿದವರು ಆ ವೃದ್ಧಾಶ್ರಮಗಳಲ್ಲಿದ್ದಾರೆ. ನೀವು ಅವರೊಂದಿಗೆ ಮಾತಾಡಿಸಿ, ಖಂಡಿತ ಅವರು ನಿಮ್ಮೊಂದಿಗೆ ಮಾತಾಡುವುದಿಲ್ಲ.
ವೃದ್ಧಾಶ್ರಮದಲ್ಲಿರುವ ಪ್ರತಿಯೊಬ್ಬರೊಂದಿಗೂ ನೀವು ಮಾತಾಡಿಸಿ ಸಹೋದರರೇ. ಅವರ ಬಾಯಿಯಿಂದ ಮಾತುಗಳು ಬರುವುದಿಲ್ಲ, ಅವರಿಗೆ ಅವರ ಕಣ್ಣಿನಲ್ಲಿ ಕಣ್ಣೀರು ಮಾತ್ರ ಬರಲಿಕ್ಕೆ ಸಾಧ್ಯ. ಅವರ ಕಣ್ಣಿನಲ್ಲಿ ಕಣ್ಣೀರು ಮಾತ್ರ ಬರ್ತಾ ಇರ್ತದೆ, ಅವರ ಬಾಯಿಯಿಂದ ಮಾತುಗಳು ಹೊರಡುತ್ತಾ ಇಲ್ಲ. ಸಹೋದರರೇ, ಕುಟುಂಬ ಛಿದ್ರಾಗಿ ಬಿಟ್ರೆ ಒಂದು ಸಮಾಜ, ಒಂದು ನಾಗರಿಕತೆಯ ಅರಾಜಕತೆಯ ಪತನದ ಸಂಕೇತ. ಅಳುತ್ತಾ ಹುಟ್ಟಿದವರು ನಾವೆಲ್ಲ ಈ ಜಗತ್ತಿಗೆ ಬರುವಾಗ ಅಳುತ್ತಾ ಹುಟ್ಟಿದವರು. ನಾಳೆ ಜಗತ್ತನ್ನು ಬಿಟ್ಟು ಹೋಗುವಾಗ ಬೇರೆ ಅವರನ್ನು ಅಳಿಸಿ ನಾವು ಹುಟ್ಟು ಹೋಗ್ತೇವೆ. ಜಗತ್ತಿಗೆ ನಾವು ಬರುವಾಗ ನಾವು ಅಳುತ್ತಾ ಬಂದದ್ದು, ನಾಳೆ ಜಗತ್ತನ್ನು ನಾವು ಬಿಟ್ಟು ಹೋಗುವಾಗ ಬೇರೆಯವರೆಲ್ಲ ಅಳುತ್ತಾ ಇರ್ತಾರೆ. ನಮ್ಮ ಪತ್ನಿ, ನಮ್ಮ ಮಕ್ಕಳು, ನಮ್ಮ ಬಂಧು ಮಿತ್ರಾದಿಗಳೆಲ್ಲ ನಮಗಾಗಿ ಅಳುತ್ತಾ ಇರ್ತಾರೆ. ಹೀಗೆ ಹುಟ್ಟುವಾಗ ನಿಮ್ಮನ್ನು ಸ್ವಾಗತಿಸಲು, ಸಂಭ್ರಮಿಸಲು, ನಾಳೆ ನೀವು ಜಗತ್ತಿನಿಂದ ಬಿಟ್ಟು ಹೋಗುವಾಗ ನಿಮಗೆ ವಿದಾಯ ಹೇಳಲು ಈ ಜಗತ್ತಿನಲ್ಲಿರುವ ಒಂದೇ ಒಂದು ಸ್ಥಳ ಯಾವುದು ಅಂತ ಕೇಳಿದರೆ ಸಹೋದರರೇ, ನಿಮ್ಮ ಕುಟುಂಬ ಮಾತ್ರ. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಮಗುವು ಪ್ರಪ್ರಥಮವಾಗಿ ಹೇಳುವ ಮಾತು ಅಮ್ಮ ಎಂಬುದು. ಅದರದೇ ಆದ ಭಾಷೆಯಲ್ಲಿ, ಯಾವ ಭಾಷೆಯ ಮಕ್ಕಳು ಅದರ ಭಾಷೆಯಲ್ಲಿ ಪ್ರಪ್ರಥಮವಾಗಿ ಒಂದು ಮಗು ಹೇಳುವ ಮಾತು ಅಮ್ಮ ಎಂಬುದು. ಅದೇ ರೀತಿ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕುಡಿಯುವ ಅತ್ಯಂತ ಪ್ರೋಟೀನ್ ಇರುವ ಆಹಾರ ಯಾವುದು ಅಂತ ಕೇಳಿದರೆ ನಿಮ್ಮ ಅಮ್ಮನ ಎದೆ ಹಾಲು. ಅದಕ್ಕಿಂತ ಶ್ರೇಷ್ಠವಾದ ಒಂದು ಆಹಾರ ಈ ಭೂಮಿಯಲ್ಲಿ ಖಂಡಿತ ಇಲ್ಲ. ನೀವೆಲ್ಲ ಕೇಳಿರ್ಬೋದು, ಸೆಲೆಬ್ರಿಟೀಸ್ಗಳೆಲ್ಲ 4 ಲಕ್ಷ ರೂಪಾಯಿಯದ್ದು, 5 ಲಕ್ಷ ರೂಪಾಯಿಯದ್ದಲ್ಲ ಏನೇನೋ ವಸ್ತುಗಳೆಲ್ಲ ತಿಂತಾರೆ ಅಂತ. ಆದರೆ ನಿಮಗೆ ಗೊತ್ತಿರಬೇಕು, ಅಮ್ಮನ ಎದೆ ಹಾಲಿಗಿಂತ ಶ್ರೇಷ್ಠವಾದ, ಅಷ್ಟು ಪ್ರೋಟೀನ್ ಇರುವ ಒಂದೇ ಒಂದು ಆಹಾರ ಈ ಭೂಮಿಯ ಮೇಲೆ ಯಾವುದೂ ಇಲ್ಲ. ಹಾಗೆ ನೀವು ಎದೆ ಹಾಲು ಕುಡಿದದ್ದು, ಮಗುವಿನ ಪೋಷಣೆ, ಮಗುವಿನ ಪೋಷಣೆ, ಬಾಲ್ಯದ ಸಂರಕ್ಷಣೆ, ರೋಗದಲ್ಲಿರುವಾಗ ಶುಶ್ರೂಷೆ, ವೃದ್ಧಾಪ್ಯದ ದಿನಗಳಲ್ಲಿ ಆರೈಕೆ, ಇದೆಲ್ಲವೂ ಸಿಗುವುದು ಸಹೋದರರೇ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ. ಆದ್ದರಿಂದ ಕುಟುಂಬ ಜೀವನ ಎಂಬುದು ಅತಿ ದೊಡ್ಡ ಜವಾಬ್ದಾರಿ ಅಂತ ಕುರ್ಆನ್ ಪ್ರತಿಪಾದಿಸ್ತದೆ. ವತ್ತಕುಲ್ಲಾಹಲ್ಲದಿ ತಸಾಅಲೂನ ಬಿಹಿ ವಲ್-ಅರ್ಹಾಮ್ ಇನ್ನಲ್ಲಾಹ ಕಾನ ಅಲೈಕುಂ ರಕೀಬಾ ಅಂತ. ನೀವು ಅಲ್ಲಾಹನನ್ನು ಭಯಪಡಬೇಕು, ಕುಟುಂಬ ಸಂಬಂಧವನ್ನು ಹಾಳು ಮಾಡಬೇಡಿ, ನಿಮ್ಮ ಕುಟುಂಬದ ಮೇಲೆ ದೇವನ ಮೇಲ್ನೋಟ ಇದೆ ಎಂಬ ಎಚ್ಚರಿಕೆ ನಿಮಗೆ ಯಾವಾಗಲೂ ಇರಬೇಕು. ನಿಮ್ಮ ಕುಟುಂಬದ ಮೇಲೆ ದೇವನ ಮೇಲ್ನೋಟ ಇದೆ, ಈ ಎಚ್ಚರಿಕೆ, ಈ ಜಾಗರೂಕತೆ ನಿಮಗೆ ಇರಬೇಕು ಎಂದು ಕುರ್ಆನ್ ಆದೇಶಿಸ್ತದೆ. ಕುಟುಂಬಕ್ಕೆ ಪ್ರವೇಶಿಸುವುದು ಮದುವೆಯ ಮೂಲಕ. ನಮಗೆಲ್ಲ ಗೊತ್ತಿದೆ, ಒಂದು ಕುಟುಂಬದ ಆರಂಭ ಮದುವೆಯ ಮೂಲಕ. ಮದುವೆ, ಇಸ್ಲಾಮಿನ ಶಿಕ್ಷಣದಲ್ಲಿ ಮದುವೆ ಎಂಬುದು ಶ್ರೇಷ್ಠವಾದ ಒಂದು ಆರಾಧನೆ, ಅತ್ಯಂತ ಶ್ರೇಷ್ಠವಾದ ಒಂದು ಪುಣ್ಯಕರ್ಮ ಮದುವೆ. ಮದುವೆಯ ಬಗ್ಗೆ ಕುರ್ಆನ್ನಲ್ಲಿ ಮೀಸಾಕುನ್ ಗಲೀಲ್ ಅಂತ ಹೇಳಲಾಗಿದೆ, ಸ್ಟ್ರಾಂಗ್ ಅಗ್ರಿಮೆಂಟ್ ಅಂತ. ನೀವು ದೇವನ ಹೆಸರಲ್ಲಿ ಮಾಡುವ ಅತ್ಯಂತ ಪ್ರಬಲವಾದ, ಬಲಿಷ್ಠವಾದ ಕರಾರು ಮದುವೆ. ಪವಿತ್ರ ಕುರ್ಆನ್ನಲ್ಲಿ 3 ಕಡೆಗಳಲ್ಲಿ ಮೀಸಾಕುನ್ ಗಲೀಲ್ ಎಂಬ ಪ್ರಸ್ತಾಪ ಇದೆ. ಬಲಿಷ್ಠವಾದ ಕರಾರು 3 ವಿಷಯಗಳ ಬಗ್ಗೆ ಹೇಳಲಾಗಿದೆ. ಬಹಳ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಹೇಳಿರುವುದು. 2 ಕಡೆ ದೇವನು ತನ್ನ ಪ್ರವಾದಿಗಳೊಂದಿಗೆ ಮಾಡಿರುವ ಒಪ್ಪಂದಗಳ ಬಗ್ಗೆ ಮೀಸಾಕುನ್ ಗಲೀಲ್ ಅಂತ ಹೇಳಲಾಗಿದೆ. ಇನ್ನೊಂದು ಮದುವೆಯ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಮೀಸಾಕುನ್ ಗಲೀಲ್ ಅಂತ ಹೇಳಲಾಯಿತು. ಮೀಸಾಕುನ್ ಗಲೀಲ್, ಬಹಳ ಬಲಿಷ್ಠವಾದ ಕರಾರು ಮದುವೆ ಎಂಬುದು, ಬಹಳ ಪ್ರಬಲವಾದ ಕರಾರದು. ದಾಂಪತ್ಯ ಜೀವನದ ಮ್ಯಾಥಮೆಟಿಕ್ಸ್, ಗಣಿತಶಾಸ್ತ್ರ, 1+1 ಅಂದರೆ ದೊಡ್ಡ 1 ಅಂತ. 1+1 ಅಂದರೆ 2 ಅಂತ ಅಲ್ಲ. ದಾಂಪತ್ಯ ಜೀವನದ ಮ್ಯಾಥಮೆಟಿಕ್ಸ್ ಹೇಗೆಂದರೆ 1+1 ಅಂದರೆ ದೊಡ್ಡ 1. ಅಂದರೆ ನೀವು ಮದುವೆಯಾದರೆ ಮತ್ತೆ ನಾನು ಮತ್ತು ನೀನು ಎಂಬುದಿಲ್ಲ, ನಾವು ಮಾತ್ರ ಇರುವುದು. ನನ್ನ ಅಪ್ಪ ಮತ್ತು ನಿನ್ನ ಅಪ್ಪ ಎಂಬುದಿಲ್ಲ, ನಮ್ಮ ಅಪ್ಪ ಎಂಬುದಾಗಬೇಕು. ನನ್ನ ಅಮ್ಮ ನಿನ್ನ ಅಮ್ಮ ಎಂಬುದಲ್ಲ, ನನ್ನ ಮನೆ ನಿನ್ನ ಮನೆ ಎಂಬುದಿಲ್ಲ, ನಮ್ಮ ಮನೆ ಎಂಬುದು ದಾಂಪತ್ಯದ ಗಣಿತಶಾಸ್ತ್ರ. ಅದು ನನಗೆ ಒಬ್ಬ ಮಗನಿದ್ದಾನೆ, ಆ ಮಗನಿಗೆ ನಾನು ಮದುವೆ ಮಾಡಿಸಿದೆ. ನನ್ನ ಮನೆಗೆ ಸೊಸೆ ಬಂದಾಗ ಇನ್ನು ನನಗೆ ಒಬ್ಬ ಮಗ ಮಾತ್ರ ಅಲ್ಲ, ನನಗೆ ಒಬ್ಬಳು ಮಗಳೂ ಇದ್ದಾಳೆ.
ನನಗೊಬ್ಬ ಮಗಳಿದ್ದಳು, ನಾನು ಅವಳಿಗೆ ಮದುವೆ ಮಾಡಿಸಿದೆ, ಅಳಿಯ ಬಂದ, ನನಗೆ ಒಬ್ಬಳು ಮಗಳು ಮಾತ್ರ ಅಲ್ಲ, ನನಗೆ ಒಬ್ಬ ಮಗನೂ ಇದ್ದಾನೆ. ನನಗೆ 3 ಮಕ್ಕಳಿದ್ದರೆ 3 ಮಕ್ಕಳಿಗೆ ನಾನು ಮದುವೆ ಮಾಡಿಸಿದ ನಂತರ ನನಗೆ 3 ಮಕ್ಕಳಲ್ಲ, ನನಗೆ 6 ಮಕ್ಕಳಿದ್ದಾರೆ ಅಂತ. ಕುಟುಂಬ ಜೀವನದ ಮ್ಯಾಥಮೆಟಿಕ್ಸ್ ಅದು. 1+1 ಅಂದರೆ ಒಂದು ದೊಡ್ಡ 1 ಎಂಬುದು ಪವಿತ್ರ ಇಸ್ಲಾಂ ಕಲಿಸಿಕೊಟ್ಟಿರುವ ಕೌಟುಂಬಿಕ ವ್ಯವಸ್ಥೆಯ ಸಿಸ್ಟಮ್ ಅದು. ಕುರ್ಆನ್ನಲ್ಲಿ ಕುಟುಂಬ ಜೀವನಕ್ಕೆ 3 ಭದ್ರವಾದ ಅಡಿಪಾಯಗಳನ್ನು ಹೇಳಿಕೊಡಲಾಗಿದೆ. ನಿಮ್ಮ ಕೌಟುಂಬಿಕ ವ್ಯವಸ್ಥೆಗೆ 3 ಅಡಿಪಾಯಗಳಿರಬೇಕು. ವಮಿನ್ ಆಯಾತಿಹಿ ಅನ್ ಖಲಕ ಲಕುಂ ಮಿನ್ ಅನ್ಫುಸಿಕುಂ ಅಜ್ವಾಜ ವಜಅಲ ಬೈನಕುಂ ಮವದ್ದತಂ ವರಹ್ಮ. ಪವಿತ್ರ ಕುರ್ಆನ್ನಲ್ಲಿ ಹೇಳಲಾಯಿತು, ನಿಮ್ಮ ಕುಟುಂಬದ ಅಡಿಪಾಯಗಳು ಶಾಂತಿ, ಪ್ರೀತಿ ಮತ್ತು ಕರುಣೆ. ಪೀಸ್, ಲವ್ ಆ್ಯಂಡ್ ಮರ್ಸಿ. ಇದು 3 ನಿಮ್ಮ ಕುಟುಂಬದ ಅಡಿಪಾಯಗಳು ಅಂತ ಹೇಳಲಾಯಿತು. ನಿಮ್ಮ ಮನೆ ಶಾಂತಿಯ ಕೇಂದ್ರ ಆಗಬೇಕು. ಮನೆ ಅಂದ್ರೇನು? ಮನೆ ಅಂದರೆ ನಿಮಗೆ ಚಳಿಯಿಂದ, ಗಾಳಿಯಿಂದ, ಬಿಸಿಲಿನಿಂದ ರಕ್ಷಣೆ ಕೊಡುವ ಸ್ಥಳದ ಹೆಸರಲ್ಲ. ಮನೆ ಎಂಬುದು ಸಮಯಕ್ಕೆ ಸರಿಯಾಗಿ ಊಟ, ತಿಂಡಿ, ಚಹಾ, ಕಾಫಿ ಸಿಗುವ ಸ್ಥಳದ ಹೆಸರಲ್ಲ. ಮನೆ ಅಂದರೆ ನಿಮಗೆ ಶಾಂತಿ ಸಿಗುವ ಸ್ಥಳ. ಮನೆ ಅಂದರೆ ನಿಮಗೆ ನೆಮ್ಮದಿ ಸಿಗುವ ಸ್ಥಳ. ಸುಕೂನ್ ಇರಬೇಕು ನಿಮ್ಮ ಮನೆಯಲ್ಲಿ. ಭೂಮಿಯ ಮೇಲೆ ನೀವು ಅತಿ ಹೆಚ್ಚು ಇಷ್ಟಪಡುವ ಟೂರಿಸ್ಟ್ ಪ್ಲೇಸ್ ಯಾವುದು ಅಂತ ಕೇಳಿದರೆ ಬಹಳ ಪ್ರಾಮಾಣಿಕವಾಗಿ ಹೇಳಬೇಕು, ನನ್ನ ಮನೆ ಅಂತ ಹೇಳಬೇಕು. ದುಬೈಗಿಂತ, ಸಿಂಗಾಪುರ್ಗಿಂತ, ಕಾಶ್ಮೀರಿಗಿಂತ ಭೂಮಿಯ ಮೇಲೆ ನಾನು ಅತಿ ಹೆಚ್ಚು ಇಷ್ಟಪಡುವ ಟೂರಿಸ್ಟ್ ಪ್ಲೇಸ್ ಯಾವುದು ಅಂತ ಕೇಳಿದರೆ ಅದು ನನ್ನ ಮನೆ. ನನ್ನ ಮನೆ. ನಾನು ಅತಿ ಹೆಚ್ಚು ಇಷ್ಟಪಡುವ ಆಹಾರ ಯಾವುದು? ನನ್ನ ಮನೆಯಲ್ಲಿ ನನ್ನ ಅಮ್ಮ, ನನ್ನ ಸಹೋದರಿ, ನನ್ನ ಪತ್ನಿ ತಯಾರಿಸಿರುವ ಆಹಾರ. ಎಲ್ಲೋ ಫಾಸ್ಟ್ ಫುಡ್ ಅಲ್ಲ ನಿಮಗೆ ಟೇಸ್ಟಿನ ಆಹಾರ ಆಗಬೇಕಾದದ್ದು. ಫಾಸ್ಟ್ ಫುಡ್ ಅಲ್ಲ ನಿಮಗೆ ಟೇಸ್ಟಿನ ಆಹಾರ ಆಗಬೇಕಾದದ್ದು. ನಿಮ್ಮ ಮನೆಯಲ್ಲಿ ಮಾಡಿದ ಫುಡ್, ಅದಕ್ಕೆ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ಲಿಕ್ಕಿಲ್ಲ, ಅಜಿನೋಮೋಟೊ ಅದಕ್ಕೆ ಹಾಕಿರ್ಲಿಕ್ಕಿಲ್ಲ. ಆದರೆ ನಿಮಗೆ ಗೊತ್ತಿರಬೇಕು, ಮನೆಯಲ್ಲಿ ತಯಾರಿಸಿದ ನಿಮ್ಮ ಅಮ್ಮ ತಯಾರಿಸಿರುವ, ಅಥವಾ ನಿಮ್ಮ ಸಹೋದರಿ, ಅಥವಾ ನಿಮ್ಮ ಪತ್ನಿ, ನಿಮ್ಮ ಮಗಳು, ಅವರು ತಯಾರಿಸಿರುವ ಆ ಆಹಾರದಲ್ಲಿ ಪ್ರೀತಿ ಇದೆ, ಕಾಳಜಿ ಇದೆ, ಪ್ರಾರ್ಥನೆ ಇದೆ. ಆದ್ದರಿಂದಲೇ ಬದುಕಿನಲ್ಲಿ ನೀವು ಅತ್ಯಂತ ಇಷ್ಟಪಡುವ ಆಹಾರ ಯಾವುದೆಂದರೆ ನನ್ನ ಮನೆಯಲ್ಲಿ ನನ್ನ ಅಮ್ಮ ಮಾಡಿರುವ ಆಹಾರ, ನನ್ನ ಪ್ರೀತಿಯ ಪತ್ನಿ ನನಗೆ ಮಾಡಿಟ್ಟಿರುವ ಆಹಾರ. ಸಹೋದರರೇ, ಈ ಜಗತ್ತಿನಲ್ಲಿ ನಿಮ್ಮ ಮನೆ ನಿಮಗೆ ಶಾಂತಿಯನ್ನು ಕೊಡುವ ಕೇಂದ್ರ ಆಗಬೇಕು. ಮನೆ ಶಾಂತಿಯ ಕೇಂದ್ರ ಆಗಬೇಕಾದರೆ ನಾನು ನನ್ನ ಕುಟುಂಬಕ್ಕೆ ಏನು ಕೊಡಬೇಕೋ ಅದು ಕೊಡುತ್ತಾ ಇದ್ದೇನೆಯೇ ಎಂಬುದು ನಮ್ಮ ಆಲೋಚನೆ ಆಗಬೇಕು. ನನ್ನ ಪತ್ನಿಯಿಂದ ನನಗೇನು ಸಿಗಬೇಕು, ನನ್ನ ಅಪ್ಪನಿಂದ ನನಗೇನು ಸಿಗಬೇಕು ಎಂಬುದಲ್ಲ. ನನ್ನ ತಂದೆಗೆ ನಾನೇನು ಕೊಡಬೇಕಾಗಿದೆ, ನನ್ನ ಅಮ್ಮನಿಗೆ ನಾನೇನು ನನ್ನ ಪತ್ನಿಗೆ, ನನ್ನ ಮಕ್ಕಳಿಗೆ ನಾನೇನು ಕೊಡಬೇಕಾಗಿದೆ, ಅದನ್ನು ಕೊಡುತ್ತಾ ಇದ್ದೇನೆಯೇ ಎಂಬುದು ನಮ್ಮ ಆಲೋಚನೆಯಾದರೆ ಕುಟುಂಬದಲ್ಲಿ ಸುಕೂನ್ ಇರಲಿಕ್ಕೆ ಸಾಧ್ಯ, ನೆಮ್ಮದಿ ಇರಲಿಕ್ಕೆ ಸಾಧ್ಯ. ಎರಡನೆಯದು, ಕುಟುಂಬ ಜೀವನದ ಅಡಿಪಾಯ ಕುರ್ಆನ್ ವಿವರಿಸಿರುವುದು ಮವದ್ದತ್ ಅಂತ, ಪ್ರೀತಿ. ಪ್ರೀತಿಗೆ ಅರಬಿ ಭಾಷೆಯಲ್ಲಿ 90ಕ್ಕಿಂತ ಹೆಚ್ಚು ಪದ ಇದೆ. ಅರಬಿ ಭಾಷೆಯ ಸೌಂದರ್ಯ ಅದು. ಪ್ರೀತಿಯನ್ನು ಪ್ರಕಟಪಡಿಸುವುದಕ್ಕೆ ಅರಬಿ ಭಾಷೆಯಲ್ಲಿ 90ಕ್ಕಿಂತ ಹೆಚ್ಚು ಪದಗಳಿವೆ. ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಪದಗಳಿರುವ ಭಾಷೆ ಅರಬಿ ಭಾಷೆ. ಅರಬಿ ಭಾಷೆಯಲ್ಲಿರುವಷ್ಟು ಪದಗಳು ಜಗತ್ತಿನ ಬೇರೆ ಯಾವ ಭಾಷೆಗಳಲ್ಲೂ ಇಲ್ಲ. ಆ 90 ಪದಗಳ ಪೈಕಿ ಅತ್ಯಂತ ಸಮಗ್ರವಾದ ಪದವಾಗಿದ್ದ ಮವದ್ದತ್. ನಿಮ್ಮ ಕುಟುಂಬದಲ್ಲಿರಬೇಕಾದದ್ದು ಮವದ್ದತ್, ಪ್ರೀತಿ. ಅದು ಸೌಂದರ್ಯವನ್ನು ಪ್ರೀತಿಸುವುದಲ್ಲ ಸಹೋದರರೇ, ಅದು ಸಂಪತ್ತನ್ನು ಪ್ರೀತಿಸುವುದಲ್ಲ, ಅದು ಮನಸ್ಸು ಮತ್ತು ಮನಸ್ಸಿನ ಮಧ್ಯೆ ಇರುವ ಪ್ರೀತಿ. ಅದೇ ರೀತಿ ಕುಟುಂಬದ ಅಡಿಪಾಯ ಕುರ್ಆನ್ ವಿವರಿಸಿಕೊಟ್ಟಿದ್ದು, ಕುಟುಂಬದಲ್ಲಿ ರಹ್ಮತ್ ಇರಬೇಕು ಅಂತ, ಕರುಣೆ ಇರಬೇಕು. ಯಾವ ಕುಟುಂಬದಲ್ಲಿ ಕರುಣೆ ಇದೆಯೋ ಆ ಕುಟುಂಬದಲ್ಲಿ ಮಾತ್ರ ಆರೈಕೆ ಇರಲಿಕ್ಕೆ ಸಾಧ್ಯ, ಆ ಕುಟುಂಬದಲ್ಲಿ ಮಾತ್ರ ಸೇವೆ ಇರಲಿಕ್ಕೆ ಸಾಧ್ಯ. ಆದ್ದರಿಂದ ಕುಟುಂಬದ ಅಡಿಪಾಯ ಪೀಸ್, ಮರ್ಸಿ ಆ್ಯಂಡ್ ಲವ್. ಪೀಸ್, ಲವ್ ಆ್ಯಂಡ್ ಮರ್ಸಿ. ಶಾಂತಿ, ಪ್ರೀತಿ ಮತ್ತು ಕರುಣೆ. ಇದು 3 ಇರುವಾಗ ನಿಮ್ಮ ಕುಟುಂಬದಲ್ಲಿ ಸಮೃದ್ಧಿ ಇರುತ್ತದೆ ಅಂತ ಹೇಳಲಾಯಿತು. ಸಮೃದ್ಧಿ ಅಂದರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ಸಿಗುವುದಲ್ಲ. ಅದು ಸಮೃದ್ಧಿ ಅಂದರೆ ಬರ್ಕತ್ ಅಂತ ಹೇಳಲಾಗುತ್ತದೆ ಅರಬಿ ಭಾಷೆಯಲ್ಲಿ. ಅದು ದೇವನ ಬಹಳ ದೊಡ್ಡ ಕೊಡುಗೆ, ಬಹಳ ದೊಡ್ಡ ಔದಾರ್ಯ. ಅದು ಮನಃಶಾಂತಿ ಇದೆ ಅಲ್ಲ, ಮನಃಶಾಂತಿ. ಈ ನಿಮ್ಮ ಕುಟುಂಬದಲ್ಲಿ ಇದು 3 ಇರುವಾಗ
ನಿಮ್ಮ ಕುಟುಂಬದಲ್ಲಿ ಸಮೃದ್ಧಿ ಇರುತ್ತದೆ. ಮೈಕೆಲ್ ಫ್ಯಾರಡೆ ಅಂತ ಒಬ್ಬ ಶ್ರೇಷ್ಠ ವಿಜ್ಞಾನಿ ಇದ್ದರು ಜಗತ್ತಿನಲ್ಲಿ. ವಿಜ್ಞಾನಕ್ಕೆ ಧಾರಾಳ ಕೊಡುಗೆ ಕೊಟ್ಟ ಒಬ್ಬ ಮಹಾನ್ ವ್ಯಕ್ತಿಯವರು ಮೈಕೆಲ್ ಫ್ಯಾರಡೆ. ಮೈಕೆಲ್ ಫ್ಯಾರಡೆಯ ವಿಜ್ಞಾನಿಗಳ ಪೈಕಿ ಅತಿ ಹೆಚ್ಚು ಗೌರವಿಸಲ್ಪಡುವ ಮನುಷ್ಯ ಆತ. ವಿಜ್ಞಾನಕ್ಕೆ ಧಾರಾಳ ಕೊಡುಗೆ ಕೊಟ್ಟಿರುವ ವ್ಯಕ್ತಿ. ಮೈಕೆಲ್ ಫ್ಯಾರಡೆಯವರ ಬದುಕಿನ ಕೊನೆಯ ಹಂತದಲ್ಲಿ ಅವರೊಂದಿಗೆ ಒಂದು ಪ್ರಶ್ನೆ ಕೇಳಲಾಯಿತು. ದ ಮೋಸ್ಟ್ ಬ್ಯೂಟಿಫುಲ್ ಮೊಮೆಂಟ್ ಆಫ್ ಯುವರ್ ಲೈಫ್ ಯಾವುದು ಅಂತ. ನಿಮ್ಮ ಬದುಕಿನ ಅತ್ಯಂತ ಸಂತೋಷದ ಗಳಿಗೆ ಯಾವುದು ಎಂಬುದು ಪ್ರಶ್ನೆ ಒಬ್ಬ ಶ್ರೇಷ್ಠ ವಿಜ್ಞಾನಿಯೊಂದಿಗೆ. ಏನೆಲ್ಲ ಹೇಳಲಿಕ್ಕೆ ಇರ್ಬೋದು, ಎಷ್ಟೆಷ್ಟು ಅನುಭವಗಳಿರ್ಬೋದು, ಎಂತೆಂತಹ ವೇದಿಕೆಗಳನ್ನು ಹಂಚಿಕೊಂಡ ಮನುಷ್ಯ, ಎಂತೆಂತಹ ಗೌರವಗಳನ್ನು ಸಮ್ಮಾನಗಳನ್ನು ಪಡೆದುಕೊಂಡಿರುವ ಮನುಷ್ಯ, ಎಂತೆಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳೊಂದಿಗೆ ವೇದಿಕೆ ಹಂಚಿಕೊಂಡಿರುವ ವ್ಯಕ್ತಿ. ಎಷ್ಟೆಷ್ಟು ಅನುಭವಗಳಿರ್ಬೋದು ಆ ಮನುಷ್ಯನಿಗೆ ಹೇಳಲಿಕ್ಕೆ. ನಮ್ಮಲ್ಲಿ ಕೇಳಿದರೆ ನಮಗೆ ಎಷ್ಟೆಲ್ಲ ಅನುಭವ ಇದೆ ಹೇಳಲಿಕ್ಕೆ. ನಾವೇನು ದೊಡ್ಡ ದೊಡ್ಡ ಸಾಧನೆ ಮಾಡಿದವರೇನಲ್ಲ. ದ ಮೋಸ್ಟ್ ಬ್ಯೂಟಿಫುಲ್ ಮೊಮೆಂಟ್ ಆಫ್ ಯುವರ್ ಲೈಫ್ ಅಂತ ಕೇಳಿದರೆ ನಮಗೆ ಏನೆಲ್ಲ ಹೇಳಲಿಕ್ಕೆ ಇರ್ಬೋದು. ಮೈಕೆಲ್ ಫ್ಯಾರಡೆ ಎಂಬ ಆ ವಿಜ್ಞಾನಿ ಹೇಳಿದ್ದು, ನನ್ನ ಬದುಕಿನ ಅತ್ಯಂತ ಸಂತೋಷದ ಅನುಭವ ನನ್ನ ಸಾರಾಳೊಂದಿಗೆ ವ್ಯಯಿಸಿದ ಸಂಜೆಗಳು ಅಂತ. ಸಾರಾ ಬರ್ನಾರ್ಡ್ ಅಂದರೆ ಅವರ ಪತ್ನಿಯ ಹೆಸರು, ಸಾರಾ ಬರ್ನಾರ್ಡ್. ನನ್ನ ಬದುಕಿನ ಅತ್ಯಂತ ಮೋಸ್ಟ್ ಬ್ಯೂಟಿಫುಲ್ ಮೊಮೆಂಟ್, ನನ್ನ ಬದುಕಿನ ಅತ್ಯಂತ ಸಂತೋಷದ ಗಳಿಗೆ ನನ್ನ ಪತ್ನಿಯೊಂದಿಗೆ ನಾನು ಸಂಜೆ ಮಾಡಿದ ವಾಕಿಂಗ್ ಅಂತ ಹೇಳಿದರು. ನಾನು ಸಂಜೆ ಮಾಡುತ್ತಿದ್ದ ವಾಕಿಂಗೇ ನನ್ನ ಬದುಕಿನ, ನನ್ನ ಪತ್ನಿಯ ಜೊತೆ ನಾನು ಸಂಜೆ ನಡೆಸಿದ ವಾಕಿಂಗ್, ಅದು ನನ್ನ ಬದುಕಿನ ಅತ್ಯಂತ ಬ್ಯೂಟಿಫುಲ್ ಮೊಮೆಂಟ್ ಅಂತ. ದಾಂಪತ್ಯ ಅಂದರೆ ಹಾಗಿರಬೇಕು ಸಹೋದರ. ವಂಚನೆ, ಮೋಸ ದಾಂಪತ್ಯದಲ್ಲಿ ಇರಲೇಬಾರದು, ಖಂಡಿತ ಇರಬಾರ್ದು. ಒಂದು ಕೌನ್ಸಿಲಿಂಗ್ ಸೆಂಟರ್ನಲ್ಲಿ ಒಬ್ಬಳು ಯುವತಿ ಇದ್ದಳು. ಇಬ್ಬಳು ಮಕ್ಕಳಿದ್ದಾರೆ ಅವರಿಗೆ. ಆ ಯುವತಿ ಒಂದು ಕ್ಲಾಸ್, ಅದು ಒಂದು ಸೆಷನ್ ನಡೀತಾ ಇದೆ. ಅಧ್ಯಾಪಕರ ಯುವತಿಯನ್ನು ಕರೆದು ಹೇಳಿದರು, ನೀನು ಬಹಳ ಇಷ್ಟಪಡುವ, ಅತಿ ಹೆಚ್ಚು ಪ್ರೀತಿಸುವ 20 ಮಂದಿಯ ಹೆಸರನ್ನು ಬೋರ್ಡಿನಲ್ಲಿ ಬರೀಬೇಕು ಅಂತ ಹೇಳಿದರು ಅಧ್ಯಾಪಕರು. ಅವಳು 20 ಹೆಸರು ಬರೀತಾಳೆ. ಅವಳಿಗೆ ಅತ್ಯಂತ ಆತ್ಮೀಯರಾದ, ಅತ್ಯಂತ ನಿಕಟರಾದ 20 ಮಂದಿಯ ಹೆಸರು ಬರೀತಾಳೆ ಅವಳು. ಆ ಅಧ್ಯಾಪಕ ಹೇಳಿದ, ಅದರಿಂದ 10 ಮಂದಿಯ ಹೆಸರನ್ನು ಬರೆಸಬೇಕು, 10 ಮಂದಿ ಮಾತ್ರ ಬಾಕಿ ಇರಬೇಕು. ನಿನಗೆ ಅಷ್ಟು ನಿಕಟ ಅಲ್ಲದ 10 ಮಂದಿಯನ್ನು ಅಳಿಸಿ 10 ಮಂದಿಯ ಹೆಸರು ಬಾಕಿ ಇರಬೇಕು. ಅವಳು ಬಹಳ ಸುಲಭವಾಗಿ 10 ಮಂದಿಯ ಹೆಸರು ಉಜ್ಜುತ್ತಾಳೆ, 10 ಮಂದಿಯ ಹೆಸರು ಬಾಕಿ ಇದೆ. ಮತ್ತೆ ಅಧ್ಯಾಪಕರು ಹೇಳಿದರು, ಇನ್ನು ಅದರಿಂದ 5 ಮಂದಿಯ ಹೆಸರು ಉಜ್ಜಬೇಕು. ನಿನಗೆ ಅಷ್ಟು ಆತ್ಮೀಯರಾದ 5 ಮಂದಿಯ ಹೆಸರು ಇಟ್ಟು 5 ಮಂದಿಯ ಹೆಸರನ್ನು ಅಳಿಸಿ ಹಾಕಬೇಕು. ಅವಳಿಗೆ ಪತಿ ಇದ್ದಾರೆ, ಆ ಯುವತಿಗೆ 2 ಮಕ್ಕಳಿದ್ದಾರೆ. ನೀವು ಆಲೋಚಿಸಿ ನೋಡಿ, ಅವಳು ಅಲ್ಲಿಂದ ಮೊದಲನ 10 ಮಂದಿಯನ್ನು ಒರೆಸುವಷ್ಟು ಸುಲಭ ಆಗಿರಲಿಲ್ಲ. ಪುನಃ 5 ಮಂದಿಯನ್ನು ಒರೆಸುವುದಾದರೂ 5 ಮಂದಿಯ ಹೆಸರನ್ನು ಅವಳು ಅಳಿಸಿ ಹಾಕ್ತಾಳೆ. ನಂತರ ಅವಳೊಂದಿಗೆ ಹೇಳಲಾಯಿತು, ಪುನಃ ಅಲ್ಲಿಂದ 2 ಹೆಸರು ಅಳಿಸಿ ಹಾಕಬೇಕು, 3 ಹೆಸರು ಮಾತ್ರ ಬಾಕಿ ಇರಬೇಕು. ಅವಳಿಗೆ ಅಪ್ಪ ಅಮ್ಮ ಇದ್ದಾರೆ, ಅವಳಿಗೆ 2 ಮಕ್ಕಳಿದ್ದಾರೆ, ಪತಿ ಇದ್ದಾನೆ. ಆಲೋಚಿಸಿ ನೋಡಿ ಅವಳು ಯಾವ ಹೆಸರಾಗಿರ್ಬೋದು. ಅವಳೊಂದಿಗೆ ಹೇಳಲಾಯಿತು, ಮತ್ತೆ 2 ಹೆಸರನ್ನು ಅಳಿಸಿ 3 ಹೆಸರು ಮಾತ್ರ ಬಾಕಿ ಇರಬೇಕು. ಅವಳು ಬಹಳ ಕಷ್ಟಪಟ್ಟು 2 ಹೆಸರನ್ನು ಅಳಿಸಿ ಹಾಕ್ತಾಳೆ, 3 ಹೆಸರು ಮಾತ್ರ ಬಾಕಿ ಇದೆ. ಅವಳೊಂದಿಗೆ ಹೇಳಲಾಯಿತು, ಇನ್ನು 2 ಹೆಸರುಗಳನ್ನು ಅಳಿಸಿ ಹಾಕಬೇಕು, 1 ಹೆಸರು ಮಾತ್ರ ಬಾಕಿ ಇರಬೇಕು ಅಂತ. ನಡುಗುವ ಕೈಗಳೊಂದಿಗೆ ಕಣ್ಣೀರು ಹರಿಸಿ ಅವಳು 2 ಹೆಸರುಗಳನ್ನು ಅಳಿಸಿ ಹಾಕಿ 1 ಹೆಸರು ಮಾತ್ರ ಬಾಕಿ ಇದೆ. ಅದು ಯಾರ ಹೆಸರು ಅಂತ ಕೇಳಿದಾಗ ಆ ಮಹಿಳೆ ಹೇಳಿದಳು, ಅದು ನನ್ನ ಪತಿಯ ಹೆಸರು ಅಂತ ಹೇಳುತ್ತಾಳೆ. ನನ್ನ ತಂದೆ ಮತ್ತು ತಾಯಿ ನನ್ನನ್ನು ಬಿಟ್ಟು ಹೋಗಬಹುದು, ನನ್ನ ಮಕ್ಕಳು ನಾಳೆ ದೊಡ್ಡವರಾದ ಮೇಲೆ ಅವರವರ ಪಾಡಿಗೆ ಎಲ್ಲೋ ಹೋಗಬಹುದು, ಆದರೆ ಕಷ್ಟವೋ ಸುಖವೋ ನನ್ನ ಬದುಕಿನ ಕೊನೆಯ ತನಕ ನನ್ನ ಜೊತೆ ಇರಬಹುದಾದ ಒಬ್ಬನೇ ಒಬ್ಬ ವ್ಯಕ್ತಿ ನನ್ನ ಪತಿ ಅಂತ ಆ ಸಹೋದರಿ ಹೇಳುತ್ತಾಳೆ. ಸಹೋದರರ ದಾಂಪತ್ಯ ಅಂದರೆ ಹಾಗಿರಬೇಕು. ದಾಂಪತ್ಯದಲ್ಲಿರಬೇಕಾದಂತಹ ಸಂಬಂಧ. ಹುನ್ನ ಲಿಬಾಸುಲ್ಲಕುಂ ವ ಅಂತುಲ್ ಲಿಬಾಸುಲ್ಲಹುನ್ನ ಅಂತ ಹೇಳಿತ್ತು ಕುರ್ಆನ್. ಪತಿ ಮತ್ತು ಪತ್ನಿಯರ ಮಧ್ಯೆ ಇರುವ ಸಂಬಂಧ, ಅವರ ಉಡುಪು ನೀವು, ನಿಮ್ಮ ಉಡುಪು ಅವರು. ಉಡುಪಂದರೆ, ಡ್ರೆಸ್ ಅಂದರೆ ಅದು ನಿಮ್ಮ ಮಾನ ಮುಚ್ಚುತ್ತದೆ, ಅದು ನಿಮಗೆ ರಕ್ಷಣೆ ಕೊಡುತ್ತದೆ, ಅದು ನಿಮ್ಮ ಸೌಂದರ್ಯ, ನಿಮ್ಮ ಬಟ್ಟೆ. ಅದೇ ರೀತಿ ಉಡುಪು ಅಂದರೆ, ನಿಮ್ಮ ಡ್ರೆಸ್ ಅಂದರೆ
ನಿಮ್ಮ ಎಲ್ಲ ನ್ಯೂನತೆಗಳನ್ನು ಮುಚ್ಚುತ್ತದೆ. ನಿಮ್ಮ ಉಡುಪಿನಿಂದ ಮುಚ್ಚಿಡುವಂಥದ್ದು ಯಾವುದೂ ಇಲ್ಲ. ನನ್ನ ಡ್ರೆಸ್ ನನ್ನ ಎಲ್ಲ ನ್ಯೂನತೆಗಳನ್ನು ಮುಚ್ಚಿ ಹಾಕ್ತದೆ. ಈ ಡ್ರೆಸ್ಸಿನಿಂದ ನಾನು ಮುಚ್ಚಿಡುವಂಥದ್ದು ಏನೂ ಇಲ್ಲ. ಅದೇ ರೀತಿ ಒಬ್ಬ ಪತಿ ತನ್ನ ಪತ್ನಿಯಿಂದ ಮುಚ್ಚಿಡುವಂತಹದ್ದು ಯಾವುದೂ ಇರಬಾರದು. ಒಬ್ಬ ಪತ್ನಿ ತನ್ನ ಪತಿಯಿಂದ ಮುಚ್ಚಿಡುವಂತಹದ್ದು ಯಾವುದೂ ಇರಬಾರದು. ನಿಮ್ಮ ಮೊಬೈಲ್ನಲ್ಲಿರುವ ನಿಮ್ಮ ಮೊಬೈಲ್, ಒಬ್ಬ ಪತಿಯಾದವನು ತನ್ನ ಮೊಬೈಲಿಗೆ ಯಾವ ಪಾಸ್ವರ್ಡು ಇಲ್ಲದೆ ಮೊಬೈಲನ್ನು ತಿಂಗಳುಗಟ್ಟಲೆ ತನ್ನ ಪತ್ನಿಯ ಕೈಯಲ್ಲಿ ಕೊಟ್ಟು ಹೋಗುವ ಧೈರ್ಯ ಇರಬೇಕು ಒಬ್ಬ ಪತಿಗೆ. ಅದೇ ರೀತಿ ಒಬ್ಬ ಪತ್ನಿಗೆ ಯಾವ ಪಾಸ್ವರ್ಡು ಇಲ್ಲದೆ ತನ್ನ ಮೊಬೈಲನ್ನು ತನ್ನ ಪತಿಯ ಬಳಿ ಇಟ್ಟು ತಿಂಗಳುಗಟ್ಟಲೆ ಹೋಗಲಿಕ್ಕೆ ಧೈರ್ಯ ಇರಬೇಕು. ಯಾರಿಗೆ ಇದೆ? 10-20 ಪಾಸ್ವರ್ಡ್ಗಳಲ್ಲೇ ಇದೆ ಈಗ ಮೊಬೈಲಿಗೆ. ವಾಟ್ಸಪ್ಪಿಗೆ ಬೇರೆ, ಮೊಬೈಲಿಗೆ ಬೇರೆ. ಹುನ್ನ ಲಿಬಾಸುಲ್ಲಕ್ಕುಂ ವ ಅಂತುಂ ಲಿಬಾಸುಲ್ಲ ಹುನ್ನ. ಪತ್ನಿಯಿಂದ ಯಾವುದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯವೇ ಇರಬಾರದು. ಅದೇ ರೀತಿ ಪತಿಯಿಂದ ಯಾವುದನ್ನು ಮುಚ್ಚಿಡಬಾರದು. ಸಹೋದರರೇ, ಅನೈತಿಕ ಸಂಬಂಧ ವ್ಯಾಪಕ ಆಗುತ್ತಿರುವ ಕಾಲ ಇದು. ನಿಮ್ಮ ಕುಟುಂಬ ಸಂಬಂಧ ಹಾಳಾಗಲಿಕ್ಕೆ ಬಹಳ ದೊಡ್ಡ ಕಾರಣ ಅನೈತಿಕ ಸಂಬಂಧಗಳು. ಕುರ್ಆನ್ನಲ್ಲಿ ಹೇಳಲಾಯಿತು, ವಲಾ ಮುತ್ತಖಿದಾತಿ ಅಖ್ದಾನ್. ಅನೈತಿಕ ಸಂಬಂಧಗಳಿಂದ ದೂರ ಇರಿ. ಅನೈತಿಕ ಸಂಬಂಧ ನಿಮ್ಮ ಬದುಕಿನ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಅದು ಬದುಕಿನ ಸಮಾಧಾನವನ್ನು ಕಸಿಯುತ್ತದೆ. ಕೊನೆಗೆ ಆತ್ಮಹತ್ಯೆಗೆ ಕೂಡ ಅದು ಕಾರಣವಾಗಬಹುದು. ನಿಮ್ಮ ಕುಟುಂಬ ಸಂಬಂಧವನ್ನು ಹಾಳು ಮಾಡುವಲ್ಲಿ ಬಹಳ ನಿರ್ಣಾಯಕವಾದ ಪಾತ್ರ ಇರುವುದು. ದೊಡ್ಡ ವಿಲನ್ಗಳು ಯಾರು ಅಂತ ಕೇಳಿದರೆ ಟೆಕ್ನಾಲಜಿ. ನಮ್ಮ ಸ್ಥಿತಿ ಹೇಗೆಂದರೆ, ವೈಫ್ ಇಲ್ಲದಿದ್ದರೂ ಪರವಾಗಿಲ್ಲ, ವೈಫೈ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಸ್ಥಿತಿಯಲ್ಲಿದ್ದೇವೆ. ವೈಫ್ ಇಲ್ಲದೆ ಒಂದು ತಿಂಗಳು 2 ತಿಂಗಳು ಹೇಗೋ ಮ್ಯಾನೇಜ್ ಮಾಡ್ಬೋದು. ಆದರೆ ವೈಫೈ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಗಂಡಾಂತರದಲ್ಲಿರುವವರು ನಾವೆಲ್ಲ. ಅಲ್ಲ ಸಹೋದರರೇ, ನಿಮ್ಮ ಮನೆಯಲ್ಲಿ ಪರಸ್ಪರ ಮಾತುಕತೆ ಇದೆಯಾ ಅಂತ ಕೇಳಿದರೆ ಉತ್ತರ ಇಲ್ಲ. ನೀವೆಲ್ಲ ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀರೋ ಅಂತ ಕೇಳಿದರೆ ಇಲ್ಲ. ನೀವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವುದಾದರೂ ಪರಸ್ಪರ ಮುಖ ನೋಡ್ತೀರಾ ಅಂತ ಕೇಳಿದರೆ ಇಲ್ಲ. ನಿಮಗೆ ಆಹಾರದ ಟೇಸ್ಟ್ ನೀವು ಅನುಭವಿಸ್ತೀರಾ ಅಂತ ಕೇಳಿದರೆ ಇಲ್ಲ. ಮೊಬೈಲ್ ನೋಡಿ ತಿನ್ನುವಾಗ ಟೇಸ್ಟ್ ಏನಿದೆ? ಸಹೋದರರೇ, ಇದೆಲ್ಲವೂ ನಮ್ಮ ಪರಿಸ್ಥಿತಿ. ಆದ್ದರಿಂದ ನಮ್ಮ ದಾಂಪತ್ಯ ನಮ್ಮ ಮಕ್ಕಳಿಗೆ ಮಾದರಿಯಾಗಬೇಕು. ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅತ್ಯಂತ ದೊಡ್ಡ ಎಜುಕೇಶನ್, ನನ್ನ ಮಗಳನ್ನು ನಾನು ಡಾಕ್ಟರ್ ಮಾಡುವುದಕ್ಕಿಂತ, ಅವರನ್ನು ಎಂಜಿನಿಯರ್ ಮಾಡುವುದಕ್ಕಿಂತ, ನನ್ನ ಮಕ್ಕಳಿಗೆ ನಾನು ಕೊಡಬಹುದಾದ ಅತ್ಯಂತ ದೊಡ್ಡ ಎಜುಕೇಶನ್ ಒಳ್ಳೆಯ ದಾಂಪತ್ಯ ಎಂಬುದಾಗಿದೆ. ನನ್ನ ಮಕ್ಕಳು ಪ್ರೀತಿ ಕಲಿಯುವುದು, ಕರುಣೆ ಕಲಿಯುವುದು, ಶಾಂತಿ ಕಲಿಯುವುದು, ಅದೆಲ್ಲವೂ ನನ್ನ ದಾಂಪತ್ಯವನ್ನು ನೋಡಿ. ನಿಮ್ಮ ದಾಂಪತ್ಯವನ್ನು ನೋಡಿ ನಿಮ್ಮ ಮಕ್ಕಳು ಎಲ್ಲವನ್ನು ಕಲಿಯುತ್ತಾರೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ನಮ್ಮ ಒಳ್ಳೆಯ ದಾಂಪತ್ಯವನ್ನು ಅನುಭವಿಸುವಂತಹ ಅವಕಾಶಗಳಿರಬೇಕು. ಯಾಕೆಂದರೆ ಒಳ್ಳೆಯ ದಾಂಪತ್ಯ ಒಂದು ತಲೆಮಾರಿನ ಸಂಸ್ಕಾರವನ್ನು ರೂಪಿಸುವಲ್ಲಿ ಬಹಳ ದೊಡ್ಡ ಪಾತ್ರ ಇದೆ. ಸಹೋದರಿಯ ಕುಟುಂಬದಲ್ಲಿ ತಂದೆ ಮತ್ತು ತಾಯಿ ಎಂಬುದು ಬಹಳ ದೊಡ್ಡ ವಿಷಯ. ಒಂದು ಕುಟುಂಬದಲ್ಲಿ ಅತ್ಯಂತ ದೊಡ್ಡ ವ್ಯಕ್ತಿಗಳು ಯಾರು ಅಂತ ಕೇಳಿದರೆ ನಿಮ್ಮ ತಂದೆ ಮತ್ತು ತಾಯಿ. ನಿಮ್ಮ ಬದುಕಿನಲ್ಲಿ ನೀವು ಮಾಡಬಹುದಾದ ಅತ್ಯಂತ ಶ್ರೇಷ್ಠ ಕೆಲಸ ಯಾವುದು ಅಂತ ಕೇಳಿದರೆ ನಿಮ್ಮ ತಂದೆ ಮತ್ತು ತಾಯಿಯ ಸೇವೆ ಮಾಡುವುದು. ಇಂದು ನಾವು ಆರೋಗ್ಯವಂತರು, ನಾವು ಇಂದು ಸಂಪಾದಿಸ್ತಾ ಇದ್ದೇವೆ, ಯಾರ ಮೇಲೂ ಅವಲಂಬಿತರಾಗದೆ ನಾವಿಂದು ಬದುಕುತ್ತಾ ಇದ್ದೇವೆ. ಆದರೆ ಇದು ಯಾವುದೂ ಇಲ್ಲದ, ನಡೆದಾಡಲು ಸಾಧ್ಯ ಇಲ್ಲದ, ಮಾತಾಡಲಿಕ್ಕೆ ಸಾಧ್ಯ ಇಲ್ಲದ ಒಂದು ಕಾಲ ನಿಮ್ಮ ಬದುಕಿನಲ್ಲಿ ಕಳೆದು ಹೋಗಿದೆ. ನೀವಿಂದು ಈ ಸ್ಥಿತಿಗೆ ತಲುಪಿದ್ದರೆ ಅದಕ್ಕೆ ಇಬ್ಬರ ತ್ಯಾಗದ ಕಾರಣ ಇದೆ. ನಿಮ್ಮ ಪ್ರೀತಿಯ ತಂದೆ ಮತ್ತು ನಿಮ್ಮ ಪ್ರೀತಿಯ ತಾಯಿ ಕಷ್ಟಪಟ್ಟವರು ಸಾಕಿ ಸಲಹಿದ್ದಾರೆ. ಎಂತೆಂತಹ ಕಷ್ಟಗಳು, ಸಂಪಾದನೆ ಇಲ್ಲದ ಸಂದರ್ಭದಲ್ಲೂ, ದುಡ್ಡಿಲ್ಲದ ಸಂದರ್ಭದಲ್ಲೂ ಅವರ ಯಾವ ಕಷ್ಟವನ್ನು ತಿಳಿಸದೆ ಸ್ವತಃ ಕಷ್ಟವನ್ನು ನುಂಗಿ ಅವರು ನಿಮ್ಮನ್ನು ಸಾಕಿದ್ದಾರೆ. ನೀವು ರೋಗಿಗಳಾಗಿದ್ದಾಗ 1,000 ಗಟ್ಟಲೆ, ಲಕ್ಷ ಗಟ್ಟಲೆ ರೂಪಾಯಿ ಖರ್ಚು ಮಾಡಬೇಕಾಗಿ ಬಂದ ಸಂದರ್ಭಗಳು, ಯಾರೊಂದಿಗೋ ಕಾಡಿ ಬೇಡಿ ಸಾಲ ಮಾಡಿ ಅವರು ತಮ್ಮ ಆರೋಗ್ಯವನ್ನು ಕಡೆಗಣಿಸಿ ಎಷ್ಟೋ ರಾತ್ರಿ ನಿದ್ದೆಗೆಟ್ಟು ಅವರು ನಿಮ್ಮನ್ನು ಬೆಳೆಸಿದ್ದಾರೆ. ಸಹೋದರರೇ, ನೀವು ಆಲೋಚಿಸಿ ನೋಡಿ, ನಾವು ರೋಗಿಗಳಾಗಿದ್ದಾಗ ನಮ್ಮ ಅಪ್ಪ ತೀರ್ಮಾನ ಮಾಡಿದ್ದರೆ, ಇಲ್ಲ ನನಗೆ ಸಾಧ್ಯ ಇಲ್ಲ, ಇವನಿಗೆ ಚಿಕಿತ್ಸೆ ಕೊಡಿಸುವ ಸಾಮರ್ಥ್ಯ ನನಗೆ ಇಲ್ಲ ಎಂದು ಹೇಳಿ ನಮ್ಮ ಅಪ್ಪ ನಮ್ಮ ಕೈ ಬಿಟ್ಟಿದ್ದರೆ, ನಮ್ಮ ಅಮ್ಮ ನಮ್ಮ ಕೈ ಬಿಟ್ಟಿದ್ದರೆ ಸಹೋದರರೇ, ನಮ್ಮ ಸ್ಥಿತಿ ಏನಾಗಬಹುದಿತ್ತು? ಆದರೆ ನಮ್ಮ ತಂದೆ ಮತ್ತು ತಾಯಿ ನಮ್ಮನ್ನು ಕಷ್ಟಪಟ್ಟು ಅವರ ಸುಖವನ್ನು ತ್ಯಜಿಸಿ
ಅವರು ನಮ್ಮನ್ನು ಬೆಳೆಸಿದ್ದಾರೆ. ಆದ್ದರಿಂದ ಸಹೋದರರೇ, ಈ ಬದುಕಿನಲ್ಲಿ ಅತಿ ಹೆಚ್ಚು ಹೊಣೆಗಾರಿಕೆಗಳಿರುವುದು ನಮ್ಮ ತಂದೆ ಮತ್ತು ನಮ್ಮ ತಾಯಿಯೊಂದಿಗೆ. ಒಂದು ಕಾಲದಲ್ಲಿ ಅಮ್ಮ ನನಗೆ ಅಂತ ನಾವು ಗಲಾಟೆ ಮಾಡಿದ್ದೆವು. ಸಣ್ಣ ಪ್ರಾಯದಲ್ಲಿ ಅಮ್ಮನ ಮಡಿಲಿಗಾಗಿ 4 ಅಣ್ಣ ತಮ್ಮಂದಿದ್ದರೆ ಗಲಾಟೆ ಮಾಡಿದ್ದೇವೆ. ಅಮ್ಮ ನನಗೆ, ಅಮ್ಮನ ಮಡಿಲು ನನಗೆ. ನಾಳೆ ನಿಮ್ಮ ಮಡಿಲು ನಿಮ್ಮ ಅಮ್ಮನಿಗೆ ಬೇಕಾದ ಅಗತ್ಯ ಇರುವಾಗ ನಿನಗೂ ಅಮ್ಮನಲ್ಲವೇ ಅಂತ ನಾವು ಕೇಳುತ್ತೇವೆ. ನಿನಗೂ ಅಮ್ಮನಲ್ಲವೇ, ನಿನಗೂ ನೋಡಿಕೊಳ್ಬಹುದಲ್ಲ. ಸಣ್ಣ ಪ್ರಾಯದಲ್ಲಿ ಅಮ್ಮ ನನಗೆ ಅಂತ ಗಲಾಟೆ ಮಾಡಿದವ್ರನ್ನ ಅಮ್ಮ ನನಗೆ ಬೇಕು ಅಂತ. ಆದರೆ ನಿಮ್ಮ ಮಡಿಲು ನಿಮ್ಮ ಅಮ್ಮನಿಗೆ ಅಗತ್ಯ ಇರುವ ಸಂದರ್ಭದಲ್ಲಿ ನಿನಗೂ ಅಮ್ಮನಲ್ಲವೇ ಅಂತ ಕೇಳುತ್ತೇವೆ. ನಿನಗೂ ಅಮ್ಮನಲ್ಲವೇ ಅಂತ. ಸಹೋದರರೇ, ನಿಮ್ಮ ತಂದೆ ಮತ್ತು ತಾಯಿಯ ಪ್ರೀತಿಯ ಅಗಲವನ್ನು ಆಳವನ್ನು ಅಳೆಯುವ ಒಂದು ಉಪಕರಣವನ್ನು ಇಲ್ಲಿಯ ತನಕ ಜಗತ್ತಿನಲ್ಲಿ ಕಂಡು ಹುಡುಕಲಾಗಿಲ್ಲ. ಅವರ ಪ್ರೀತಿಯ ಆಳ ಮತ್ತು ಅಗಲ ಎಷ್ಟು ಎಂಬುದು ಕುರ್ಆನ್ನಲ್ಲಿ ಹೇಳಲಾಯಿತು. ವಕಲಾ ರಬ್ಬುಕ ಅಲ್ಲಾ ತಅಬುದು ಇಲ್ಲಾ ಇಯ್ಯಾಹು ವಬಿಲ್ ವಾಲಿದೈನಿ ಇಹ್ಸಾನ. ದೇವನನ್ನು ಆರಾಧಿಸಬೇಕು ಎಂದು ಹೇಳಿ ಅದಕ್ಕೆ ಯಾವ ವಿವರಣೆಯನ್ನು ಕೊಡದೆ ಕುರ್ಆನ್ ನಿಮ್ಮ ತಂದೆ ಮತ್ತು ತಾಯಿಯೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ವರ್ತಿಸಿ, ನಂತರ ಆ ಅತ್ಯುತ್ತಮ ವರ್ತನೆ ಏನು ಅಂತ ವಿವರಿಸಿ ಕೊಡುತ್ತದೆ ಕುರ್ಆನ್. ನಿಮ್ಮ ಯಬ್ಲುಗನ್ನ ಇಂದಕಲ್ ಕಿಬರ ಅಹದುಹುಮಾ ಔ ಕಿಲಾಹುಮಾ ಫಲಾ ತಕುಲ್ಲಹುಮಾ ಉಫ್ಫಿನ್ ವಲಾ ತನ್ಹರುಹುಮಾ ವಕುಲ್ಲಹುಮಾ ಕೌಲನ್ ಕರೀಮಾ. ದೊಡ್ಡ ವಿವರಣೆಯನ್ನು ಕೊಡುತ್ತದೆ. ಸಹೋದರರೇ, ನಿಮ್ಮ ಎಲ್ಲ ತೀರ್ಮಾನಗಳು ನಿಮ್ಮ ತಂದೆ ತಾಯಿಯೊಂದಿಗೆ ಸಮಾಲೋಚನೆ ನಡೆಸಿ ಆಗಬೇಕು. ನೀವು ಹೊಸ ಮನೆಗೆ ಶಿಫ್ಟ್ ಆಗುವಾಗ ಅಥವಾ ನೀವು ಹೊಸ ಮನೆ ಕಟ್ಟಿಸುವಾಗ ನಿಮ್ಮ ತಂದೆಗೆ ಯಾರಿಂದಲೋ ವಿಷಯ ಸಿಗುವ ಪರಿಸ್ಥಿತಿ ಬರಬಾರ್ದು. ಯಾರಿಂದಲೋ ಸುದ್ದಿ ಸಿಗುವುದು, ನನ್ನ ಮಗ ಹೊಸ ಮನೆ ಕಟ್ಟಿಸ್ತಾ ಇದ್ದಾನೆ ಅಂತ. ನೀವು ಹೊಸ ಮನೆ ಕಟ್ಟಿಸುವಾಗ ಅಥವಾ ನೀವು ಮನೆ ಬದಲಾಯಿಸುವಾಗ ಪ್ರಥಮವಾಗಿ ನೀವು ಸಮಾಲೋಚನೆ ನಡೆಸಬೇಕಾದದ್ದು ನಿಮ್ಮ ವೃದ್ಧ ತಂದೆ ತಾಯಿಯೊಂದಿಗೆ. ಹಾಗೆ ನೀವೊಂದು ಮನೆ ಕಟ್ಟಿಸಿದರೆ ಆ ಮನೆಯನ್ನು ಓಪನ್ ಮಾಡಬೇಕಾದ ಅರ್ಹತೆ ಇರುವುದು ಯಾರಿಗೆ? ನೀವೊಂದು ಹೊಸ ಮನೆ ಕಟ್ಟಿಸಿದರೆ ಆ ಮನೆಯನ್ನು ಓಪನ್ ಮಾಡಬೇಕು. ಆ ಮನೆ ಓಪನ್ ಮಾಡಲಿಕ್ಕೆ ಧಾರ್ಮಿಕ ಗುರುಗಳನ್ನು ಕರೆದುಕೊಂಡು ಹೋಗುವುದಕ್ಕಿಂತ ನಿಮ್ಮ ಕಣ್ಣು ಕಾಣದ, ನಡಿಲಿಕ್ಕೆ ಸಾಧ್ಯ ಇಲ್ಲದ ತಂದೆಯ ಕೈ ಹಿಡಿದು ಆ ತಂದೆ ನಿಮ್ಮ ಮನೆಯನ್ನು ಓಪನಿಂಗ್ ಮಾಡುವುದಾದರೆ ಸಹೋದರರೇ, ಅದು ಈ ಜಗತ್ತಿನ ಈ ಬದುಕಿನ ಸೌಭಾಗ್ಯ. ಅದು ಆ ಮನೆಯ ಸಂಪತ್ತದು. ನೀವೊಂದು ಅಂಗಡಿ ಓಪನ್ ಮಾಡ್ತಾ ಇದ್ದೀರಿ, ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದ್ದೀರಿ, ಯಾರೋ ಸೆಲೆಬ್ರಿಟಿಗಳು ಬಂದು ನಿಮ್ಮ ಫ್ಯಾಕ್ಟ್ರಿ ಓಪನ್ ಮಾಡಬೇಕಾದದ್ದಲ್ಲ. ನಿಮ್ಮ ಕಣ್ಣು ಕಾಣದ ಅಮ್ಮ, ನಡೆದಾಡಲಿಕ್ಕೆ ಸಾಧ್ಯ ಇಲ್ಲದ ನಿಮ್ಮ ಅಪ್ಪ, ಅವರನ್ನು ಕೈ ಹಿಡಿದು ತಂದು ನಿಮ್ಮ ಅಂಗಡಿಯನ್ನು ನಿಮ್ಮ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಿಸುವುದಾದರೆ ಸಹೋದರರೇ, ಅದು ಆ ವ್ಯಾಪಾರದ ಸಮೃದ್ಧಿ, ಅದು ಆ ವ್ಯಾಪಾರದ ಸೌಭಾಗ್ಯ. ನಮ್ಮ ತಂದೆ ತಾಯಂದಿರು ವೃದ್ಧರಾದ ಮೇಲೆ ನೀವು ಅವರಿಗೆ ಅತಿ ಹೆಚ್ಚು ಪರಿಗಣನೆ ಕೊಡಬೇಕಾದದ್ದು ಸಂಪಾದನೆ ಇಲ್ಲದ, ಆರೋಗ್ಯ ದುರ್ಬಲವಾಗಿರುವ ಕಾಲದಲ್ಲಿ ನೀವು ನಮ್ಮ ಪರಿಗಣನೆ ಅವರಿಗೆ ಹೆಚ್ಚು ಅಗತ್ಯ ಇರೋದು. ಅವರ ಪಾಕೆಟ್ ಮನಿ ಬೇಕು ಅಂತ ಬಯಸ್ತಾರೆ. ಮೊಮ್ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಲಿಕ್ಕೆ, ನೆರೆಮನೆಯಲ್ಲಿರುವವರಿಗೆ ಏನಾದರೂ ಚಾಕ್ಲೇಟ್ ಕೊಡಿಸಲಿಕ್ಕೆ ಅವರ ಅಗತ್ಯ ತಿಳಿದು ನೀವು ಪೂರೈಸಬೇಕು. ಈ ಮುದುಕನಿಗೆ ಯಾಕೆ ದುಡ್ಡು ಎಂಬುದು ನಿಮ್ಮ ತಲೆಗೆ ಹೋಗಬಾರ್ದು. ಬದಲಾಗಿ ನಿಮಗೆ ಗೊತ್ತಿರಬೇಕು, ನಿಮ್ಮ ವೃದ್ಧ ತಂದೆ ತಾಯಿ ಯಾವುದನ್ನು ಬೇಕಾದರೂ ಸಹಿಸುವ ಸಾಮರ್ಥ್ಯ ಅವರಿಗೆ ಇದೆ. ಯಾಕೆಂದರೆ ಅವರು ಧಾರಾಳ ಸಹಿಸಿಯೇ ನಮ್ಮನ್ನು ಬೆಳೆಸಿರುವುದು. ಆದರೆ ನೀವು ಅವರನ್ನು ಕಡೆಗಣಿಸುವುದು, ನಿಮ್ಮ ನೋಟದಿಂದ ಅಥವಾ ನಿಮ್ಮ ನಾಲಿಗೆಯಿಂದ ಅವರ ಮನಸ್ಸನ್ನು ನೋಯಿಸುವ ಮಾತುಗಳನ್ನಾಡುವುದು ನಿಮ್ಮ ತಂದೆಗೆ ಮತ್ತು ನಿಮ್ಮ ತಾಯಿಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿರಬೇಕು ನಿಮಗೆ. ಅವರು ಎಲ್ಲವನ್ನೂ ಸಹಿಸಬಲ್ಲರು, ಎಂತಹ ಕಷ್ಟಗಳನ್ನು ಅವರು ಸಹಿಸ್ತಾರೆ. ಆದರೆ ತನ್ನ ಮಗ ತನ್ನನ್ನು ಕಡೆಗಣಿಸುವುದು, ತನ್ನ ಮಗನ ನೋಟದಿಂದ ಅಥವಾ ಅವನ ಮಾತುಗಳಿಂದ ಅವರ ಮನಸ್ಸಿಗೆ ನೋವುಂಟಾಗುವುದು, ಅದನ್ನು ಸಹಿಸಲಿಕ್ಕೆ ಖಂಡಿತವಾಗಿಯೂ ನಿಮ್ಮ ತಂದೆಗೆ ಮತ್ತು ನಿಮ್ಮ ತಾಯಿಗೆ ಸಾಧ್ಯ ಇಲ್ಲ. ವಲಾ ತಕುಲ್ಲಹುಮಾ ಉಫ್ಫಿನ್ ಅಂತ ಹೇಳಿತ್ತು ಕುರಾನ್. ಛೇ ಎಂಬ ಮಾತು ಕೂಡ ಹೇಳಬೇಡಿ ಅಂತ. ಛೇ ಅಂದರೇನು? ಅದಕ್ಕೆ ವ್ಯಾಖ್ಯಾನಕಾರರು ಹೇಳುವುದು, ನಿಮ್ಮ ಅಸಮಾಧಾನವನ್ನು ಪ್ರಕಟಪಡಿಸಲಿಕ್ಕೆ ಇರುವ ಅತ್ಯಂತ ಸಣ್ಣ ಶಬ್ದ ಛೇ ಅಂತ. ನಿಮ್ಮ ಒಂದು ಅಸಹನೆ, ಒಂದು ಅಸಮಾಧಾನ, ಅದನ್ನು ಪ್ರಕಟಪಡಿಸಲಿಕ್ಕೆ ಇರುವ ಅತ್ಯಂತ ಸಣ್ಣ ಶಬ್ದ ಯಾವುದೆಂದರೆ ಛೇ. ಆ ಛೇ ಎಂಬ ಮಾತು, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಎಂಬ ಒಂದು ನೋಟ, ಎಂಬ ಒಂದು ಮಾತು ಕೂಡ ಅದು ಮಹಾಪಾಪವಾಗಿದೆ ಎಂದು ಸಹೋದರ ಸಹೋದರಿಯರೇ ಕುರ್ಆನ್ ವಿವರಿಸ್ತದೆ. ನಮ್ಮ ಬದುಕಿನಲ್ಲಿ ನಾವೆಲ್ಲ ಧಾರಾಳ ಬೆಳೆದಿರಬಹುದು, ಧಾರಾಳ ಸಂಪಾದಿಸಿರಬಹುದು, ಧಾರಾಳ ಹೊಸ ಹೊಸ ಸಂಬಂಧಗಳೆಲ್ಲ ನಮಗೆ ಆಗಿರಬಹುದು. ಆದರೆ ನಿಮಗೆ ಗೊತ್ತಿರಬೇಕು, ಈ ಬದುಕಿನ
ಅತ್ಯಂತ ದೊಡ್ಡ ವ್ಯಕ್ತಿಗಳು ಯಾರು ಅಂತ ಕೇಳಿದರೆ ನನ್ನ ಅಪ್ಪ ಮತ್ತು ನನ್ನ ಅಮ್ಮ. ಅವರಿಗಿಂತ ದೊಡ್ಡ ಯಾವ ಸಂಬಂಧಗಳು ನಮಗಿಲ್ಲ ಸಹೋದರ, ಇರಬಾರ್ದು, ಇರಲೇಬಾರದು. ರಬ್ಬಿ ಫೀ ರಲಿಲ್ ವಾಲಿದೈನ್, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ತಂದೆ ತಾಯಂದಿರ ಸಂತೃಪ್ತಿಯಲ್ಲೇ ನಿಮ್ಮ ದೇವನ ಸಂತೃಪ್ತಿ ಇದೆ ಅಂತ. ನಾನು ಮುಗಿಸುವುದಕ್ಕಿಂತ ಮುಂಚೆ 10 ನಿಮಿಷ ಹೆಚ್ಚು ಮಾತಾಡಿ ಹೇಳಿದ್ದಾರೆ, ಸ್ವಾಮೀಜಿಯವರು ಬರುವ ತನಕ ಮಾತಾಡಬೇಕು ಅಂತ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವುದು, ಒಬ್ಬ ಮನುಷ್ಯನ ಸೌಭಾಗ್ಯ ಏನೆಂದರೆ ನಿಮ್ಮ ಬಳಿ ನಿಮ್ಮ ವೃದ್ಧ ತಂದೆ ತಾಯಿ ಇರುವುದು ಅಂತ. ನಿಮ್ಮ ವೃದ್ಧ ತಂದೆ ತಾಯಿಯ ಸೇವೆ ಮಾಡುವ, ಆರೈಕೆ ಮಾಡುವ ಒಂದು ಅವಕಾಶ ನಿಮಗೆ ಬದುಕಿನಲ್ಲಿ ಸಿಗುವುದಾದರೆ ಅದು ನಿಮ್ಮ ಸೌಭಾಗ್ಯ ಅಂತ ಹೇಳಿಕೊಟ್ರು ಪ್ರವಾದಿಯವರು. ನಿಮ್ಮ ಆಯುಷ್ಯದಲ್ಲಿ, ನಿಮ್ಮ ಸಂಪತ್ತಿನಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಸಮೃದ್ಧಿ ಉಂಟಾಗಲಿಕ್ಕೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡಲಿಕ್ಕೆ ದೇವ ನಿಮಗೆ ಕೊಡುವ ಒಂದು ಚಾನ್ಸ್. ವೃದ್ಧರಾದ ತಂದೆ ಮತ್ತು ತಾಯಿಯ ಆರೈಕೆ ಮಾಡುವ ಅವಕಾಶ ನಿಮಗೆ ಬದುಕಿನಲ್ಲಿ ಸಿಗುವುದು. ನಾನು ಮುಗಿಸುವುದಕ್ಕಿಂತ ಮುಂಚೆ ಕೊನೆಯದಾಗಿ, ಮಕ್ಕಳು ನಮ್ಮ ಸಂಪತ್ತು, ಮಕ್ಕಳು ನಮ್ಮ ಬದುಕಿನ ಸೌಂದರ್ಯ. ಇನ್ನಮಾ ಅಮ್ವಾಲುಕುಂ ಔಲಾದುಕುಂ ಝೀನತುಲ್ ಹಯಾತಿ ದುನ್ಯಾ ಅಂತ ಕುರ್ಆನ್ ಹೇಳಿದೆ. ನಮ್ಮ ಮಕ್ಕಳು ನಮ್ಮ ಸಂಪತ್ತು, ನಮ್ಮ ಮಕ್ಕಳು ನಮ್ಮ ಸೌಂದರ್ಯ. ಅದೇ ಮಕ್ಕಳ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ನಿಮ್ಮ ಪತ್ನಿ ಮಕ್ಕಳು ನಿಮ್ಮ ಶತ್ರುಗಳಾಗ್ತಾರಂತ ಕೂಡ ಹೇಳಲಾಗಿದೆ. ನಿಮ್ಮ ಪತ್ನಿ ಮಕ್ಕಳು ನಿಮಗೆ ಪರೀಕ್ಷೆ ಆಗಬಹುದು. ಅವರನ್ನು ಒಳ್ಳೆಯ ರೀತಿಯಲ್ಲಿ ನೀವು ಬೆಳೆಸದಿದ್ದರೆ, ಅವರಿಗೆ ಒಳ್ಳೆಯ ತರಬೇತಿ ಕೊಡೆಯದಿದ್ದರೆ ಅವರು ಖಂಡಿತವಾಗಿಯೂ ನಿಮಗೆ ಪರೀಕ್ಷೆ ಆಗ್ಬೋದು. ಆದ್ದರಿಂದ ಮಕ್ಕಳ ತರಬೇತಿಯ ಬಗ್ಗೆ ಒಂದೆರಡು ವಿಷಯಗಳನ್ನು ಮಾತ್ರ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ನಮ್ಮ ಮನೆಯ ಒಳಗೆ ನಮ್ಮ ಮಕ್ಕಳು ಒಳ್ಳೆಯದನ್ನು ಮಾತ್ರ ಆಲಿಸುವಂತಾಗಬೇಕು, ನಮ್ಮ ಮಕ್ಕಳು ಒಳ್ಳೆಯದನ್ನು ಮಾತ್ರ ನೋಡುವಂತಾಗಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮನೆ ಬಹಳ ಗೌರವದ ಕೇಂದ್ರಗಳಾಗಬೇಕು. ನಮ್ಮ ಮಕ್ಕಳಿಗೆ ಸಂತೋಷ ಸಿಗುವ ಸ್ಥಳ ಆಗಬೇಕು ನಮ್ಮ ಮನೆಗಳು. ಬ್ಯಾಡ್ ಬಾಯ್ ಮತ್ತು ಬ್ಯಾಡ್ ಗರ್ಲ್ ಅಂತ ಜಗತ್ತಿನಲ್ಲಿ ಯಾರು ಹುಟ್ಟುವುದಿಲ್ಲ. ಕೆಟ್ಟ ಹುಡುಗ, ಕೆಟ್ಟ ಮಗು, ಕೆಟ್ಟ ಮಗಳು ಅಂತ ಜಗತ್ತಿನಲ್ಲಿ ಯಾರು ಹುಟ್ಟುವುದಿಲ್ಲ. ಕುಲ್ಲು ಮೌಲೂದೀನ್ ಯೂಲದು ಅಲಲ್ ಫಿತ್ರ. ಎಲ್ಲ ಮಕ್ಕಳು ಶುದ್ಧ ಪ್ರಕೃತಿಯಲ್ಲಿ ಹುಟ್ಟುತ್ತಾರೆ. ಅವರನ್ನು ದಾರಿ ತಪ್ಪಿಸುವುದು, ಅವರನ್ನು ಹಾಳು ಮಾಡುವುದು ತಂದೆ ತಾಯಂದಿರು ಅಂತ ಹೇಳಲಾಗುತ್ತದೆ. ಆದ್ದರಿಂದ ಮಕ್ಕಳು ನಮ್ಮಿಂದ ಒಳ್ಳೆಯ ಅನುಭವಗಳು ಅವರಿಗೆ ಸಿಗಬೇಕು. ಡು ನಾಟ್ ಶೌಟ್ ಅಟ್ ದೆಮ್ ಅಂತ ಹೇಳಲಾಗಿದೆ. ಮಕ್ಕಳೊಂದಿಗೆ ಯಾವಾಗಲೂ ಜೋರು ಮಾಡಬಾರ್ದು ಅಂತ. ಅಟ್ಟಹಾಸ, ಆರ್ಭಟ, ಕಿರುಚಾಟ ಇದು ಮಾಡಿ ಮಕ್ಕಳನ್ನು ಬೆಳೆಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದೇ ರೀತಿ ಡು ನಾಟ್ ಕಂಪೇರ್ ದೆಮ್ ವಿತ್ ಅದರ್ಸ್ ಅಂತ. ಮಕ್ಕಳನ್ನು ಯಾರೊಂದಿಗೂ ನೀವು ಕಂಪೇರ್ ಮಾಡಬಾರ್ದು. ನನ್ನ ಮಗ ಓಡಿಕೊಂಡು ಬಂದು ಬಹಳ ಸಂತೋಷದಿಂದ ಹೇಳಿದ, ಅಪ್ಪ ನನಗೆ 3rd ರ್ಯಾಂಕ್ ಬಂದಿದೆ ಅಂತ. ನಾನು ಕೂಡಲೇ ಕೇಳುವ ಒಂದು ಪ್ರಶ್ನೆ ಇದೆ, ಏನು 1st ರ್ಯಾಂಕ್ ಯಾರಿಗೆ ಅಂತ. 1st ರ್ಯಾಂಕ್ ನಿಮಗೇನಾಗಬೇಕು ಅದರಲ್ಲಿ? 3rd ರ್ಯಾಂಕ್ ಬಂದಿದೆ ಅಂತ ಬಹಳ ಸಂತೋಷದಿಂದ ನನ್ನ ಮಗ ಹೇಳುವಾಗ ನಾನು ಕೇಳುವ ಬಹಳ ಮುಖ್ಯ ಪ್ರಶ್ನೆ, 1st ರ್ಯಾಂಕ್ ಯಾರಿಗೆ ಅದು ನಮಗೇನಾಗಬೇಕು? 3rd ರ್ಯಾಂಕ್ ಬಂದಿದೆ ಎಂದು ಸಂತೋಷದಿಂದ ಹೇಳುವ ಮಗನನ್ನು ನೀವು ಅಪ್ಪಿಕೊಳ್ಳಿ, ಗೌರವಿಸಿ, ಪ್ರೀತಿಸಿ. ಅವ ಮುಂದಿನ ಸಮಯದಲ್ಲಿ ಅವ 1st ರ್ಯಾಂಕ್ ಪಡೀತಾನೆ. ಆದ್ದರಿಂದ ಸಹೋದರರೇ, ಮಕ್ಕಳಿಗೆ ನಾವು ಕೊಡಬೇಕಾದದ್ದು ಆತ್ಮವಿಶ್ವಾಸ, ಮಕ್ಕಳಿಗೆ ನಾವು ಕೊಡಬೇಕಾದದ್ದು ಧೈರ್ಯ, ಮಕ್ಕಳಿಗೆ ನಮ್ಮ ಮನೆಯಿಂದ ಸಿಗಬೇಕಾದದ್ದು ಮಾದರಿಗಳು. ನಾಳೆ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಕೇಳಿದರೆ ಬಹಳ ಧೈರ್ಯದಿಂದ ನಮ್ಮ ಮಕ್ಕಳು ಹೇಳಬೇಕು, ನನ್ನ ಅಪ್ಪ ನನ್ನ ರೋಲ್ ಮಾಡೆಲ್, ನನ್ನ ಅಮ್ಮ ನನ್ನ ರೋಲ್ ಮಾಡೆಲ್ ಎಂದು ನಾಳೆ ಬಹಳ ಧೈರ್ಯದಿಂದ, ಬಹಳ ಪ್ರಾಮಾಣಿಕವಾಗಿ ನಮ್ಮ ಮಕ್ಕಳು ಹೇಳುವಂತಾಗಬೇಕು. ನೀವು ಅತಿ ಹೆಚ್ಚು ಮಾತಾಡಬೇಕಾದದ್ದು ಯಾರೊಂದಿಗೆ ಅಂತ ಕೇಳಿದರೆ ನಿಮ್ಮ ಮಕ್ಕಳೊಂದಿಗೆ. ನೀವು ಅತಿ ಹೆಚ್ಚು ಸಮಯ ವಹಿಸಬೇಕಾದದ್ದು ಯಾರೊಂದಿಗೆ ಅಂತ ಕೇಳಿದರೆ ನಿಮ್ಮ ಮಕ್ಕಳೊಂದಿಗೆ. ಇವತ್ತು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆಂದರೆ, ಅವರು ಬೇರೆ ಬೇರೆ ಕೆಡುಕುಗಳಲ್ಲಿ ಮುಳುಗಿದ್ದಾರೆಂದರೆ ಅದಕ್ಕೆ ಕಾರಣ ತಂದೆ ಮತ್ತು ತಾಯಿ ಅವರೊಂದಿಗೆ ಮಾತಾಡುತ್ತಾ ಇಲ್ಲ, ತಂದೆ ಮತ್ತು ತಾಯಿ ಅವರಿಗೆ ಸಮಯ ಕೊಡುತ್ತಾ ಇಲ್ಲ, ಆಶಯ ವಿನಿಮಯಗಳು ನಡೆಯುತ್ತಾ ಇಲ್ಲ. ಸಹೋದರರೇ, ಈ ಬದುಕಿನ ಸೌಭಾಗ್ಯ 2 ಅಂತ ಹೇಳಲಾಗುತ್ತದೆ. ಈ ಬದುಕಿನಲ್ಲಿ ನಿಮಗೆ ಸಿಗುವ ಸೌಭಾಗ್ಯ 2 ವಿಷಯಗಳು. ಅದಕ್ಕಿಂತ ದೊಡ್ಡ ಸೌಭಾಗ್ಯ ನಿಮ್ಮ ಬದುಕಿನಲ್ಲಿ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಬದುಕಿನಲ್ಲಿ ನಿಮಗೆ ಸಿಗುವ ಸೌಭಾಗ್ಯ ಯಾವುದೆಂದರೆ, 1ನೇಯದು ಇನ್ನೊಬ್ಬರು ನಿಮಗಾಗಿ ಪ್ರಾರ್ಥಿಸುವುದು. ಬದುಕಿನ ದೊಡ್ಡ ಭಾಗ್ಯ ಅದು. ಇನ್ನೊಬ್ಬರು ನಿಮಗಾಗಿ ಪ್ರಾರ್ಥಿಸು, ದೇವ ಅವನನ್ನು ನೀನು ಕಾಪಾಡು, ದೇವ ಅವನ ಮೇಲೆ ನೀನು ಕರುಣೆ ತೋರು, ದೇವ ಅವನನ್ನು ನೀನು ಕಾಪಾಡು.
ಎಂದು ಇನ್ನೊಬ್ಬರು ನಿಮಗಾಗಿ ಪ್ರಾರ್ಥಿಸುವುದಾದರೆ ಅದು ಈ ಬದುಕಿನಲ್ಲಿ ನಿಮಗೆ ಸಿಗುವ ಅತ್ಯಂತ ದೊಡ್ಡ ಸೌಭಾಗ್ಯ. ಎರಡನೆಯದು, ಈ ಬದುಕಿನ ಮಹಾಭಾಗ್ಯ ಯಾವುದೆಂದರೆ ನಿಮ್ಮ ಮಾತುಗಳನ್ನು ಗೌರವಿಸುವ, ನಿಮ್ಮ ಮಾತುಗಳನ್ನು ಪರಿಗಣಿಸುವ ಮಕ್ಕಳು ನಿಮಗೆ ಇರುವುದು. ಬದುಕಿನ ಬಹಳ ದೊಡ್ಡ ಭಾಗ್ಯ ಅದು. ಆ ಭಾಗ್ಯ ಸಿಗಬೇಕಾದರೆ ನಮ್ಮ ದಾಂಪತ್ಯ ಜೀವನ, ನಮ್ಮ ಕುಟುಂಬ ಜೀವನ, ನಮ್ಮ ಕುಟುಂಬ ಸಂಬಂಧ ಸಹೋದರರೇ ಆ ರೀತಿಯಲ್ಲಿರಬೇಕು. ನಾನು ಮುಗಿಸುವುದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು, 8ನೇ ಕ್ಲಾಸ್ ಕಲಿಯುವ ಮಕ್ಕಳ ಕೈಯಲ್ಲಿ ಡ್ರಗ್ಸ್ ಇರುವ ಕಾಲ ಇದು. 8ನೇ ಕ್ಲಾಸ್ ಕಲಿಯುವ ಮಕ್ಕಳು ಕೂಡ ಡ್ರಗ್ಸಿಗೆ ಬಲಿಯಾಗುತ್ತಿರುವ ಕಾಲ. ಸಮಾಜ ಹಾಳಾಗಿದೆ, ಬಾಜಾರ್ ಹಾಳಾಗಿದೆ. ಕಲ್ಚರಲ್ ಲಿಬರಲಿಸಂನ ಕಾಲದಲ್ಲಿ ಎಲ್ಲ ಲಿಬರಲಿಸಂನ ತರಬೇತಿಯ ಕೇಂದ್ರಗಳು ನನ್ನ ಮತ್ತು ನಿಮ್ಮ ಮಕ್ಕಳು ಕಲಿಯುತ್ತಿರುವ ಕ್ಯಾಂಪಸ್ಗಳು. ಸಹೋದರರೇ, ನಿಮ್ಮ ಮಕ್ಕಳನ್ನು ಕಾಪಾಡಬೇಕಾದರೆ, ಅವರ ಸಂಸ್ಕಾರ ಉಳಿಬೇಕಾದರೆ ಅದು ನಿಮ್ಮ ಮನೆಗಳಲ್ಲಿ ಸಿಗುವ ತರಬೇತಿಯಿಂದ ಮಾತ್ರ ಸಾಧ್ಯ. ಮನೆಗಳಲ್ಲಿ ಅವರಿಗೆ ಒಳ್ಳೆಯ ತರಬೇತಿ ಸಿಗುವುದಾದರೆ, ಮನೆಯಲ್ಲಿ ಒಳ್ಳೆಯ ವಾತಾವರಣ, ಪ್ರೀತಿಯ, ಗೌರವದ, ಒಳ್ಳೆಯ ಸಂಸ್ಕಾರದ ವಾತಾವರಣ ಇರುವುದಾದರೆ ಮಾತ್ರ ನಾಳೆಯ ತಲೆಮಾರು ಸಂಸ್ಕಾರ ಸಂಪನ್ನ ತಲೆಮಾರಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಹಾಗೆ ಇರುವುದಾದರೆ ಈ ಭೂಮಿಯ ಮೇಲೆ ನಿಮ್ಮ ಕುಟುಂಬ ಸ್ವರ್ಗ ಅಂತ ಹೇಳಲಾಯಿತು ಎಂದು ಮಾತ್ರ ಅಲ್ಲ, ಕುರಾನ್ ಹೇಳಿತ್ತು. ಹಾಗೆ ಬಹಳ ಪ್ರೀತಿಯ, ಅತ್ಯಂತ ಗೌರವದ ಕುಟುಂಬ ಜೀವನ ನೀವು ಸಾಗಿಸುವುದಾದರೆ ನಾಳೆ ಪತ್ನಿ ಮಕ್ಕಳ ಜೊತೆ ನಿಮಗೆ ಸ್ವರ್ಗಕ್ಕೆ ಪ್ರವೇಶ ಸಾಧ್ಯ. ಜನ್ನಾತು ಅದ್ನಿ ಯದ್ಖುಲೂನಹಾ ವಮನ್ ಸಲಹ ಮಿನ್ ಆಬಾಯಿಹಿಂ ವ ಅಜ್ವಾಜಿಹಿಂ ವ ದುರ್ರಿಯಾತಿಹಿಂ ವಲ್ ಮಲಾಯಿಕತು ಯದ್ಖುಲೂನ ಅಲೈಹಿಂ ಮಿನ್ ಕುಲ್ಲಿ ಬಾಬ್ ಸಲಾಮುನ್ ಅಲೈಕುಂ ಬಿಮಾ ಸಬರ್ತುಂ. ಪವಿತ್ರ ಕುರಾನ್ ಹೇಳಿತು, ನಾಳೆ ನಿಮ್ಮ ಪತ್ನಿ ಮಕ್ಕಳ ಜೊತೆ ನಿಮಗೆ ಸ್ವರ್ಗ ಪ್ರವೇಶಿಸಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಕುಟುಂಬ ಜೀವನ ಒಳ್ಳೆಯದಾದರೆ ಪತ್ನಿ ಮಕ್ಕಳ ಕೈ ಹಿಡಿದು ನಿಮಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಎಂದು ಕುರಾನ್ ಹೇಳಿದ್ದರೆ, ಸಹೋದರರೇ, ಬಹಳ ಹೊಣೆಗಾರಿಕೆಯೊಂದಿಗೆ ನಾವೆಲ್ಲ ಕುಟುಂಬ ಜೀವನ ಸಾಗಿಸಬೇಕು. ಹಾಗೆ ಎಲ್ಲ ಸಂಬಂಧಗಳು ಚೆನ್ನಾಗಿದ್ದರೆ, ದೇವನೊಂದಿಗಿರುವ ಸಂಬಂಧ, ಕುಟುಂಬದೊಂದಿಗಿರುವ ಸಂಬಂಧ, ಸಮಾಜದಲ್ಲಿ ಎಲ್ಲರೊಂದಿಗಿರುವ ಸಂಬಂಧ ಚೆನ್ನಾಗಿದ್ದರೆ ಮಾತ್ರ ಇಹಲೋಕದಲ್ಲೂ ನಿಮ್ಮ ಜೀವನ ಸ್ವರ್ಗ, ನಾಳೆ ಪರಲೋಕದಲ್ಲೂ ದೇವನ ಸ್ವರ್ಗವನ್ನು ಪಡೆಯಲಿಕ್ಕೆ ಸಾಧ್ಯ. ಸಹೋದರರೇ, ಕಳೆದ 3 ದಿನಗಳಿಂದ ಪವಿತ್ರ ಕುರ್ಆನ್ನ ಕೆಲವು ಸೂಕ್ತಗಳನ್ನು, ಬದುಕಿನ ಪಾಠಗಳನ್ನು ನಿಮ್ಮ ಎದುರಿನಲ್ಲಿಡುವ ಪ್ರಯತ್ನ ಮಾಡಿದ್ದೇನೆ. ಕುರ್ಆನ್ನಲ್ಲಿ 6000ಕ್ಕಿಂತ ಮಿಗಿಲಾದ ಸೂಕ್ತಗಳಿವೆ. ಬದುಕಿಗೆ ಬೆಳಕು ತೋರಿಸುವ, ಬದುಕಿಗೆ ಪಾಠಗಳನ್ನು ಕಲಿಸಿಕೊಡುವ, ಬದುಕಿಗೆ ನೇರವಾದ ದಾರಿಯನ್ನು ತೋರಿಸುವ 6000ಕ್ಕೂ ಮಿಗಿಲಾದ ಬದುಕಿನ ಪಾಠಗಳಿವೆ ಕುರ್ಆನ್ನಲ್ಲಿ. ನೀವು ಈ ಗ್ರಂಥವನ್ನು ಅಧ್ಯಯನ ನಡೆಸಬೇಕು ಅಂತ ನಾನು ನಿಮ್ಮೊಂದಿಗೆ ವಿನಂತಿಸ್ತಾ ಇದ್ದೇನೆ. ಹೊರಗೆ ಬಹಳ ಡಿಸ್ಕೌಂಟ್ ದರದಲ್ಲಿ ಪವಿತ್ರ ಕುರ್ಆನ್ನ ಕನ್ನಡ ಅನುವಾದಗಳು ಲಭ್ಯ ಇದೆ. ಅದೇ ರೀತಿ ಬದುಕಿನ ಮಾರ್ಗದರ್ಶನ ಮಾಡುವ ಧಾರಾಳ ಸಾಹಿತ್ಯಗಳು ಲಭ್ಯ ಇದೆ. ನೀವೆಲ್ಲ ಆ ಸಾಹಿತ್ಯಗಳನ್ನು ಉಪಯೋಗಿಸಬೇಕು ಎಂಬ ವಿನಂತಿಯೊಂದಿಗೆ ಸರ್ವಶಕ್ತನಾದ ದೇವನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಈ ಕಾರ್ಯಕ್ರಮಗಳಲ್ಲಿ ಕಳೆದ 3 ದಿನಗಳಿಂದ ಭಾಗವಹಿಸಿದ ಎಲ್ಲ ಸ್ವಾಮೀಜಿಗಳು, ಎಲ್ಲ ನಾಯಕರುಗಳು, ಎಲ್ಲ ಅತಿಥಿಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಭಿಕರು, ಅವರೆಲ್ಲರ ಮೇಲೆ ದೇವನು ಕರುಣೆ ತೋರಲಿ, ಅವರೆಲ್ಲರ ಮೇಲೆ ದೇವನ ಅನುಗ್ರಹ ಇರಲಿ. ನಮ್ಮ ನಾಡನ್ನು, ನಮ್ಮ ದೇಶವನ್ನು ಎಲ್ಲ ಆಪತ್ತುಗಳಿಂದ ಆ ಕರುಣಾಮಯ್ಯಾದ ದೇವನು ಕಾಪಾಡಲಿ. ನಮ್ಮ ನಾಡು, ನಮ್ಮ ದೇಶ ಅಭಿವೃದ್ಧಿಯ, ಶಾಂತಿಯ, ಸಮಾಧಾನದ ತಾಣವಾಗಲಿ. ಮತ್ತು ನಾವು ಎಲ್ಲ ರೀತಿಯ ಆಪತ್ತುಗಳಿಂದ, ಎಲ್ಲ ರೀತಿಯ ಪೈಶಾಚಿಕತೆಯಿಂದ ದೇವನು ನಮ್ಮನ್ನು, ನಮ್ಮ ಕುಟುಂಬವನ್ನು ಕಾಪಾಡಲಿ. ಒಳ್ಳೆಯವರಾಗಿ, ಈ ಸಮಾಜಕ್ಕೆ ಮಾದರಿಗಳಾಗಿ, ಒಳ್ಳೆಯ ಪ್ರಜೆಗಳಾಗಿ ಈ ನಾಡಿನಲ್ಲಿ ಬದುಕಿ ಈ ಜಗತ್ತಿಗೆ ವಿದಾಯ ಹೇಳುವ ಸೌಭಾಗ್ಯವನ್ನು ದೇವನು ದಯಪಾಲಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಸುದೀರ್ಘವಾಗಿ ಕನ್ನಡ ಪ್ರವಚನ